ನಮಸ್ಕಾರ. ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಇಲ್ಲಿ ಕನ್ನಡ ಚಿತ್ರರಂಗದ ಆಗುಹೋಗುಗಳ ಬಗ್ಗೆ, ಪೈರಸಿ ಅನ್ನೋ ವಿಕೃತ, ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆಗೋ ಕನ್ಫ್ಯೂಷನ್, ಕ್ರೌಡ್ ಪುಲ್ಲಿಂಗ್ ಅನ್ನುವ ಕೆಟ್ಟ ವ್ಯವಸ್ಥೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂಥ ಸಂದರ್ಭದಲ್ಲಿ ಕಾನೂನು ಪ್ರಕಾರನೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತಾನೆ ಇರುವಂತಹ ಒಂದು ಸಂಸ್ಥೆ, ಒಂದು ಪ್ಲಾಟ್ಫಾರ್ಮ್, ಒಂದು ಮಾಧ್ಯಮ. ನಮಗೆಲ್ಲ ಹಬ್ಬ ಅಂತ ಹೇಳಿದ್ರೆ ಸಂಭ್ರಮ. ಅದರಲ್ಲೂ ನಮ್ಮಂತಹ ಸಿನಿಮಾ ಪ್ರೇಮಿಗಳಿಗೆ ಈ ಫಿಲ್ಮ್ ಫೆಸ್ಟಿವಲ್ ಸಿಕ್ಕಾಪಟ್ಟೆ ಹುಮ್ಮಸ್ಸು ಕೊಡುತ್ತೆ, ಜೋಶ್ ಕೊಡುತ್ತೆ. ಫಿಲ್ಮ್ ಫೆಸ್ಟಿವಲ್ ಅಂತ ಅನೌನ್ಸ್ ಮಾಡಿದ ತಕ್ಷಣ ಪಾಸ್ ತಗೊಳ್ಳೋದು, ಹೋಗೋದು, ನಮ್ಮ ಸಿನಿಮಾ ಇದ್ರೆ ಅಲ್ಲಿ ನುಗ್ಗೋದು, ಮತ್ತೆ ಗಲಾಟೆ ಮಾಡೋದು, ಜಗಳ ಮಾಡೋದು, ಇದೆಲ್ಲ ಮಾಡ್ತಾ ಇರ್ತೀವಿ. ಸೊ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಈಗಾಗಲೇ ಅನೌನ್ಸ್ ಮಾಡಿದೆ. ಇದಕ್ಕಿಂತ ಮುಂಚೆ ನವೆಂಬರಲ್ಲಿ ನಮ್ಮ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತು. ನಮ್ಮ ತುಂಬ ಆತ್ಮೀಯರೊಬ್ಬರು ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿ ಫೋಟೋ ಹಾಕಿ ನಮ್ಮನ್ನು ಉರಿಸ್ತಾ ಇದ್ರು. ಯಾಕೆ, ಏನು, ಹೇಗಿತ್ತು ಫೆಸ್ಟಿವಲ್ ಅಂತ ಅವರನ್ನೇ ಕೇಳೋಣ ಅಂತ ಅಂದ್ಕೊಂಡು. ಯಾರಂತ ಹೇಳಿದರೆ ನಿಮ್ಮೆಲ್ಲರ ಪ್ರೀತಿಯ ನಿರ್ದೇಶಕರಾದಂಥ ಹಯವದನ ವಾದಿರಾಜ್ ಅವರು. ಟಿ ವಿ ಇಂಡಸ್ಟ್ರಿನಲ್ಲಿ ನಿಮಗೆಲ್ಲ ಗೊತ್ತಿದೆ, ಪಾಪ್ಯುಲರ್ ಆಗಿ ಅಗ್ನಿಸಾಕ್ಷಿ, ಕಮಲಿ ಅನ್ನುವಂಥ ಸೀರಿಯಲ್ಗಳನ್ನು ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ಲಾಸ್ಟ್ ಇಯರ್ ಅವರ ನಿರ್ದೇಶನದ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸಿನಿಮಾ ಕೂಡ ಬಂದಿತ್ತು, ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ. ಈಗ ಅವರ ಗೋವಾ ಟ್ರಿಪ್ ಹೇಗಿತ್ತು ಅಂತ ಅವ್ರ ಜೊತೆ ಕೇಳೋಣ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿತ್ತು ಗೋವಾ ಟ್ರಿಪ್? ಗೋವಾ ಟ್ರಿಪ್ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ರಿಲೀಸ್ ಆದ್ಮೇಲೆ ಎಲ್ಲೋ ಜೋಗಪ್ಪ ಅಂತ ಗೋವಾ ಕಡೆ ಹೊರಟಂಗ್ ಕಾಣಿಸ್ತಾ ಇತ್ತು ಎಲ್ಲ ಫೇಸ್ಬುಕ್ ನಲ್ಲಿ. ಫೋಟೋ ಬಹಳ ಜಾಲಿ ಮಾಡಿದೀರಾ ಅನ್ಕೊಳ್ತೆ. ಅದಕ್ಕೆ ನಿರ್ದೇಶಕರ ಕೂತ್ಕೊಂಡು ಫಿಲ್ಮ್ ಮೇಕರ್ ಕೌನ್ಸಿಲ್ ಅಲ್ಲಿ ಮಾತಾಡಿಸ್ದೆ. ಗೋವಾದಲ್ಲಿ ಏನ್ ಮಾಡಿದ್ರಿ ಅಂದ್ಕೊಂಡು. ಗೋವಾದಲ್ಲಿ ಸ್ವಲ್ಪ ಗೋವಾ ನೋಡಿದ್ವಿ, ಬಿಟ್ರೆ ಜಾಸ್ತಿ ಸಿನಿಮಾ ನೋಡಿದ್ವಿ. ವಾಪಸ್ ಮತ್ತೆ ಫ್ಲೈಟ್ ಹತ್ಕೊಂಡು ಮನೆಗೆ ಬಂದ್ವಿ. ಸೂಪರ್. ಗೋವಾ ಟ್ರಿಪ್ ಅಂತ ಹೇಳಿದ್ರೆ ಅವರು ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿದ್ರು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಸೊ ಹೊಸದಾಗಿ ಒಂದಷ್ಟು ಜನರಿಗೆ ಸಿನಿಮಾ ಮಾಡಬೇಕು ಅಂತಿರೋರಿಗೆ ಈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಿಗೆ ಅಟೆಂಡ್ ಮಾಡಬೇಕು ಅಂತ ಇರುತ್ತೆ. ಒಂದಷ್ಟು ಜನರು ಶೋಕಿಗೋಸ್ಕರ ಫಿಲ್ಮ್ ಫೆಸ್ಟಿವಲ್ನ ಅಟೆಂಡ್ ಮಾಡ್ತಾರೆ. ಒಂದಷ್ಟು ಜನರು ಫೇಸ್ಬುಕ್ನಲ್ಲಿ ಫೋಟೋ ತೆಗೆದು ಹಾಕ್ಲಿಕ್ಕೋಸ್ಕರನೇ ನಾವು ಬುದ್ಧಿವಂತರು, ತಮ್ಗೇನೆಲ್ಲೋ ತಿಳ್ಕೊಬಿಟ್ಟಿದ್ದೀವಿ, ನಾವೇನೇನೋ ಮಾಡ್ಬಿಡ್ತೀವಿ ಅನ್ನೋ ಒಂದು ಹುಚ್ಚಿನಲ್ಲಿ ಕೂಡ ಈ ಫೆಸ್ಟಿವಲ್ಗೆ ಅಟೆಂಡ್ ಮಾಡ್ತಾರೆ. ಒಟ್ಟಿನಲ್ಲಿ ಸಿನಿಮಾ ಇಷ್ಟಪಡೋರು ಅಥವಾ ಸಿನಿಮಾ ಎನ್ವೈರನ್ಮೆಂಟನ್ನು ಇಷ್ಟಪಡೋರು ಈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಿಗೆ, ಅದು ಬೆಂಗಳೂರಲ್ಲಿರ್ಬೋದು, ಮುಂಬೈಯಲ್ಲಿರ್ಬೋದು, ಗೋವಾದಲ್ಲಿರ್ಬೋದು, ಇಂಥ ಇವೆಂಟ್ಗಳಿಗೆ ಅಟೆಂಡ್ ಮಾಡ್ತಾರೆ. ಸೊ ನಮ್ಮ ಹಯವದನ ಸರ್ ಎಲ್ಲೋ ಜೋಗಪ್ಪ ನಾನು ಗೋವಾಕ್ಕೆ ಹೋಗ್ಬಿಟ್ಟು ಸಿನಿಮಾ ನೋಡ್ತೀನಪ್ಪ ಅಂತಂದು ಹೇಳ್ತಾ ಇದ್ರು. ಹಾಗಾಗಿ ಈ ಟ್ರಿಪ್ ಹೆಂಗಿತ್ತು, ಏನೇನು ನೋಡಿದ್ರು, ಹಾಗೆಯೇ ಒಂದಷ್ಟು ಹೊಸಬರಿಗೆ ಸ್ವಲ್ಪ ಮಾಹಿತಿಗಳನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡ್ರು. ನಾವು ಅಂದ್ಕೊಂಡು ಅವ್ರ ಮೂಲಕ ಒಂದಷ್ಟು ಮಾಹಿತಿಗಳನ್ನು ಕೊಡೋಣ ಅಂತ. ಅದಕ್ಕೋಸ್ಕರ ಹೇಗಿತ್ತು ಟ್ರಿಪ್ ಅಂತ ಕ್ವೆಶ್ಚನ್ ಮಾಡಿದ್ವಿ. ನಾನು ಗೋವಾಕ್ಕೆ ಎರಡು ವಿಚಿತ್ರದ ವಿಚಾರ ಏನಂತಂದ್ರೆ, ನಾನು ಗೋವಾಕ್ಕೆ ಹೋಗಿದ್ದು ಲೈಫಲ್ಲಿ ಫಸ್ಟ್ ಟೈಮ್. ಹೋಗಕ್ಕೆ ಆಗಿಲ್ಲ. ನಾನು ಬಾಗಲಕೋಟೆ ಅಂದ್ರೆ ನಮ್ಮೂರಿಂದ ಹಾರ್ಡ್ಲಿ ಒಂದು 250 ಕಿಲೋಮೀಟರ್ ಇರ್ಬೋದು. ಗೋವಾ ತುಂಬಾ ಹತ್ರ ನಮಗೆ. ಹೋಗಿಲ್ಲ, ಬೇರೆ ಬೇರೆ ಕಾರಣಗಳಿಗೆ ಹೋಗಿಲ್ಲ. ಚಿಕ್ಕವರಿದ್ದಾಗ ಹೋಗ್ತಾ ಅಪ್ಪ ಅಮ್ಮ ಗೋವಾಗೆ ಹೋಗೋದು ಅಂತ. ಒಂದು ಗೋವಾ ಅಂದ್ರೆ ಸ್ವಲ್ಪ ಒಂದು ಬೇರೆ ಕಾರಣಕ್ಕೆ ಖ್ಯಾತಿ ಅಪಖ್ಯಾತಿ ಎರಡೂ ಇತ್ತಲ್ಲ. ನಾವೆಲ್ಲ ಸ್ವಲ್ಪ ಒಂದು ಟ್ರೆಡಿಷನಲ್ ಫ್ಯಾಮಿಲಿಗಳಲ್ಲಿ ಬೆಳೆದಂಥವ್ರು ಹೋಗಕ್ ಬಿಟ್ಟಿಲ್ಲ ಲಿಟ್ರಲಿ. ಆಫ್ಟರ್ ಕೋವಿಡ್ ಒಂದ್ಸಲ ಗೋವಾಗೆ ಹೋಗ್ಬೋಣ ಅಂತ ಕಾರವಾರ ಮೂಲಕ ಕಾರಲ್ಲಿ ಹೋಗ್ತಾ ಇದೀವಿ. ವಾಪಸ್ ಬರೋ ಟೈಮಿಗೆ RT-PCR ಇದ್ರೆ ಮಾತ್ರ ಒಳಗೆ ಹೋಗಿ, ಇಲ್ಲಾಂದ್ರೆ RT-PCR ಬಿಡಲ್ಲ ನಾನು ಅಂತ ನಮ್ಮ ಕರ್ನಾಟಕ ಪೊಲೀಸ್ ಹೇಳಿದ್ರು. ಇವ್ರು ರಿಸ್ಕ್ ಬೇಡ, ಬೇರೆ ಸ್ಟೇಟ್ ಅಂತ ವಾಪಸ್ ಬಂದ್ವಿ. ರೀಸೆಂಟ್ ಆಗಿ ಲಾಸ್ಟ್ ಇಯರ್ ನಾನು, ನನ್ನ ಹೆಂಡತಿ, ನನ್ನ ಮಗಳು ಒಂದು ವೆಕೇಶನ್ ಹೋಗೋಣ ಅಂತ ಹೊರಟು ಕಾರವಾರ ಮುಗಿಸಿ ಇನ್ನೇನು ಹೋಗ್ಬೇಕು, ಇದು ನಮ್ದು ಪೆಹಲ್ಗಾಮ್ ಅಟ್ಯಾಕ್ ಆಯ್ತು. ಇಂಡಿಯಾ ಪಾಕಿಸ್ತಾನ ವಾರ್ ಸ್ಟಾರ್ಟ್ ಆಯ್ತು, ಬೇಡ ವಿಂಟರ್ ಸ್ಟೇಟ್ ಅಂದ್ಬಿಟ್ಟು ವಾಪಸ್ ಬಂದ್ವಿ. ಸೊ ಗೋವಾ ಹೆಂಗಾಗಿತ್ತು ಅಂತಂದ್ರೆ, ಪ್ರತಿ ಸಲ ಗೋವಾ ಹಿಂಗ್ ಅಂತೀವಿ, ವಾಪಸ್ ಬರ್ತೀವಿ ಅನ್ನೋ ತರ ಇತ್ತು. ಸೊ ಒಂದು ಖುಷಿ ಏನಂದ್ರೆ, ಮತ್ತೆ ನಾನು ಕೆಲ್ಸದ ಮೇಲೆ ಹೋಗಿದ್ದೀನಿ. ನಾನು ಯಾವತ್ತಿಗೂ ಕೆಲ್ಸದ ಮೇಲೆ ಹೋಗೋದಕ್ಕೆ ಯಾವುದೇ ಊರಿಗೆ ಹೋದ್ರೂ ತುಂಬಾ ಖುಷಿ ಪಡ್ತೀನಿ. ಅದು ಲೀಜರ್ ಆಗಿರಲ್ಲ, ಲೀಜರ್ ಜೊತೆಗೆ ನಮ್ದು ಕೆಲಸ ಆಗಿರುತ್ತೆ, ಪ್ಲಸ್ ಸೈಟ್ ಸೀಯಿಂಗ್ ಆಗಿರುತ್ತೆ, ಎಲ್ಲವೂ ಮಿಕ್ಸ್ ಮಾಡ್ಕೊಂಡು ಹೋಗ್ತೀವಲ್ಲ, ಆತರ
ಒಂದು ಹಬ್ಬ, ಸಿನಿಮಾ ಹಬ್ಬ. ಅಂದ್ರೆ ಇಡೀ ಊರು ರೆಡಿ ಆಗಿತ್ತು. ನಾನು ಅಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈಗ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂದ್ರೆ ಓರೈನಲ್ಲಿ ನಡೆಯುತ್ತೆ, ಕಲಾವಿದರ ಸಂಘದಲ್ಲಿ ನಡೆಯುತ್ತೆ, ಸುಚಿದಲ್ಲಿ ನಡೆಯುತ್ತೆ, 3 ವೆನ್ಯೂಗಳಲ್ಲಿ ಸ್ವಲ್ಪ ಒಂದಿಷ್ಟು ಡೆಕೋರೇಟ್ ಮಾಡಿರ್ತಾರೆ, ಒಂದಿಷ್ಟು ಜನ ಸೇರ್ತಾರೆ, ಒಂದಿಷ್ಟು ಮಾಹಿತಿಗಳಿರುತ್ತೆ, ಆ ಥರ ಆಗುತ್ತೆ. ಮೇನ್ ವೆನ್ಯೂ ಬಂದು ನಮ್ದು ಇದು ಇರುತ್ತೆ, ಅದು ಓರೈನ್ ಮಾಲ್ ಇರುತ್ತಲ್ಲ. ಬಟ್ ಗೋವಾದಲ್ಲಿ ನಿಮ್ಗೆ ಇಡೀ ಗೋವಾನೇ ಡೆಕೋರೇಟ್ ಆಗಿರುತ್ತೆ. ಒಂಥರ ನೋಡೋದೇ ಖುಷಿ ಅದು. ಅಂದ್ರೆ ಒಂಥರ ಖುಷಿಯಲ್ಲಿ ಇಡೀ ಊರ ಮೇಲೆ ಅಲ್ಲೊಂದು ಆಡೆಡ್, ಈಗ ಗೋವಾದ ಪಾಪ್ಯುಲೇಷನ್ಗೆ ಒಂದು 15-20 ಸಾವಿರ ಜನ ಹೊರಗಿನವರು, ಅಂದ್ರೆ ಬೇರೆ ಸ್ಟೇಟ್ನವರು, ಬೇರೆ ರಾಜ್ಯದವರು, ಇಡೀ ಇಂಡಿಯಾ, ಆಮೇಲೆ ಇಡೀ ವರ್ಲ್ಡ್ ಅಲ್ಲಿರೋ ಬೇರೆ ಬೇರೆ ಫಿಲ್ಮ್ ಮೇಕರ್ಸ್, ಬೇರೆ ಬೇರೆ ಕಂಟ್ರಿ ಅವರು ಎಲ್ಲ ಬಂದಿರ್ತಾರೆ. ಅದೊಂದು ಎಲ್ಲರೂ ಸೇರುವ ಒಂದು ಜಾತ್ರೆ ಆಗಿರುತ್ತಲ್ಲ, ಆ ಜಾತ್ರೆನ ಕಣ್ ತುಂಬಿಕೊಳ್ಳದೆ ಒಂಥರ ಖುಷಿ ವಿಚಾರ. ಅದು ನನಗೆ ನಾನು ಇಷ್ಟು ವರ್ಷ ತುಂಬಾ 8 ವರ್ಷ ಅನ್ಕೋತಾ ಇದ್ದೆ, ಆಗಿರ್ಲಿಲ್ಲ. ಈ ವರ್ಷ ಸಮಯ ಕೂಡ ಬಂತು. ಅನ್ಕೋತೀನಿ ಪ್ರತಿ ವರ್ಷ ಇನ್ನು ಮುಂದಕ್ಕೆ ಹೋಗೋಣ. ಅದು ನವೆಂಬರ್ ಒಂದು 10 ದಿನ, ಅದಕ್ಕೆ 8 ದಿನ ತೆಗೆದಿಟ್ರೆ ಒಂದು ಅಭ್ಯಾಸ ಆಗತ್ತೆ ಬದುಕಿಗೆ. ಆಮೇಲೆ ನಾವೇನೋ ಕಲಿತೀವಿ. ಈಗ ಸಿನಿಮಾ ನೋಡಿದ ತಕ್ಷಣ ನಾವೇನೋ ಹಂಗೆ ಸಿನಿಮಾ ಮಾಡ್ಬಿಡ್ತೀವಿ ಅಥವಾ ಅದೇನಿಲ್ಲ. ಅಲ್ಲಿ ಎಲ್ಲಾ ತರ ಸಿನಿಮಾಗಳು ಬಂದಿರುತ್ತೆ. ತುಂಬಾ ಕ್ಲಾಸ್ ಸಿನಿಮಾಗಳು ಬಂದಿರುತ್ತೆ, ಕಲ್ಟ್ ಸಿನಿಮಾಗಳು ಬಂದಿರುತ್ತೆ, ಕಮರ್ಷಿಯಲ್ ಹಿಟ್ ಆಗಿರೋ ಸಿನಿಮಾಗಳನ್ನ ಹಾಕ್ತಾರೆ, ಆಮೇಲೆ ವರ್ಲ್ಡ್ ಕ್ಲಾಸಿಕ್ಗಳನ್ನ ಹಾಕ್ತಾರೆ. ನಾವ್ ಯಾವ್ದು ನೋಡ್ತೀವಿ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೇಲೆ ಇದೆ. ಬಟ್ ಸ್ಟಿಲ್ ಅದೆಲ್ಲ ನೋಡಿದ್ಮೇಲೆ ಕೊನೆಗೆ ಮತ್ತೆ ನಾವು ಬಂದು ಮತ್ತೆ ನಮ್ ಸಿನಿಮಾನೇ ಮಾಡ್ತೀವಿ, ನಮ್ಗೆ ಹೆಂಗ್ ಬೇಕೋ ಅಂತದೇ ಒಂದು ಸಿನಿಮಾ ಮಾಡ್ತೀವಿ. ಸೊ ಅದಕ್ಕೆ ಇನ್ಸ್ಪಿರೇಷನ್, ಅದಕ್ಕೆ ಒಂದಿಷ್ಟು ವ್ಯಕ್ತಿಗಳನ್ನ ನೋಡ್ತೀವಿ, ತುಂಬಾ ಹತ್ತಿರದಿಂದ ನೋಡ್ತೀವಿ, ಇಂಟ್ರಾಕ್ಷನ್ಗಳಾಗುತ್ತೆ, ಒಂದು ಫೋಟೋಗಳಿಗೆ ಸಿಗುತ್ತೆ. ಈ ಜನ್ಮದ ಜೋಡಿ ಹೀರೋಯಿನ್ ಶಿಲ್ಪಾ ಅವ್ರು ಸಿಕ್ಕಿದ್ರು. ನನಗೆ ಡೌಟ್, ಇವ್ರನ್ನೆಲ್ಲ ನೋಡಿದಿಲ್ಲ, ನನಗೆ ಎಲ್ಲಿ ಅಂತ ಫ್ಲಾಶ್ ಆಗ್ತಿಲ್ಲ. ನಾನು ಹಿಂಗ್ ನೋಡ್ತಾ ಇದೀನಿ, ಅವ್ರ ಒಂದ್ ಕಡೆ ಹಿಂಗ್ ನೋಡಿದ್ರು, ಮೇಡಮ್ ಜನ್ಮದ ಜೋಡಿ ಹೀರೋಯಿನ್ ಅಲ್ವಾ ಅಂದ್ರೆ ಹೌದು ಅಂದ್ರು ಅವರು. ಮಲಯಾಳಂ ಕನ್ನಡ ಅವ್ರದ್ದು. ಖುಷಿ ಆಯ್ತು ನನಗೆ. ನಾನು ಹೇಳಿದೆ, ನೋಡಿ ಆ ಸಿನಿಮಾ ಎಷ್ಟು ಸೂಪರ್ ಹಿಟ್ ಸಿನಿಮಾ ಅಂತಂದ್ರೆ ನಿಮ್ಮ ಫೇಸ್ ನ ಮರೆಯಕ, ಆಮೇಲೆ ನೀವು ಹಂಗೆ ಇದೀರಾ, ನನಗೆ ಸಡನ್ ಫ್ಲಾಶ್ ಆಗ್ಲಿಲ್ಲ ಅಂತ. ಒಂದು 10 ನಿಮಿಷ ತುಂಬಾ ಪ್ರೀತಿಯಿಂದ ಮಾತಾಡಿದ್ರು. ಕನ್ನಡಕ್ಕೆ ಬರ್ತೀರಾ ಅಂತ ಕೇಳಿದೆ, ಕರೆದ್ರೆ ಡೆಫಿನೆಟ್ ಆಗಿ ಬರ್ತೀನಿ ಅಂತ ಹೇಳಿದ್ರು. ಸೊ ಇದೆಲ್ಲ ಒಂದು ಖುಷಿ ಅಲ್ವಾ? ಈ ತರ ಕಾಂಟ್ಯಾಕ್ಟ್ ಗಳಾಗುತ್ತೆ. ಈ ತರ ಒಂದಿಷ್ಟು ಏನೇನೋ ಎಲಿಮೆಂಟ್ಗಳು ನಡೀತಲ್ಲಿ. ಸೊ ಹ್ಯಾಪಿ. ಎಷ್ಟು ಸಿನಿಮಾ ನೋಡಿದ್ರಿ? ಒಂದು 10-15 ಸಿನಿಮಾಗಳು, ನಾನ್ ಫೀಚರ್ ಫಿಲ್ಮ್ಸ್ ಎಲ್ಲ ಮಿಕ್ಸ್ ಮಾಡಿ ನೋಡಿದೀನಿ. ಅಲ್ಲಿ ಗೋವಾದಲ್ಲಿ ಏನಾಗುತ್ತಂದ್ರೆ, ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಶೋ ಟೈಮಿಂಗ್ಗಳಿರುತ್ತೆ. ನಾವು ರಶ್ ಇರೋ ಶೋಗೆ ಕ್ಯೂ ಅಲ್ಲಿ ಹೋಗಿ ಒಳಗೆ ಹೋಗ್ತೀವಿ, ರಶ್ ಇಲ್ಲ ಹೋಗಿ ಕುತ್ಕೋತೀವಿ. ಗೋವಾದಲ್ಲಿ ಹಂಗಿರಲ್ಲ. ಅವ್ರದ್ದೊಂದು ಆ್ಯಪ್ ಇದೆಯಲ್ಲ, ಆ್ಯಪ್ ಅಲ್ಲಿ ಬುಕ್ ಮಾಡ್ಕೋಬೇಕು ನಾವು ಮುಂಚೆ. ಈಗ ಫಾರ್ ಎಕ್ಸಾಂಪಲ್, ಈಗ ಬೆಳಗ್ಗೆ 10 ಗಂಟೆಗೆ ಶೋ ಇದೆ ಅನ್ಕೊಳ್ಳಿ, 10 ಗಂಟೆಗೆ ಶುರು ಆಗೋ ಸಿನಿಮಾ 2:30 ಗಂಟೆ ಇದೆ ಅಂದ್ರೆ 12:30 ಮುಗಿಯತ್ತದು. ಸೊ ನಾನು 10 ಗಂಟೆ ಸಿನಿಮಾ ಬುಕ್ ಮಾಡಿದ್ರೆ 12:30ವರೆಗೂ ಬೇರೆ ಸಿನಿಮಾ ಬುಕ್ ಮಾಡಕ್ಕಾಗಲ್ಲ, ರಶ್ ಆಗ್ಬಾರ್ದು ಅನ್ಕೊಂಡು. ತುಂಬಾ ಜನ ಬಂದಿರ್ತಾರಲ್ಲ, ಚೆನ್ನಾಗಿದೆ ಅಂದ್ರೆ ಎಲ್ಲರೂ ಒಂದಕ್ಕೆ ನುಗ್ಬಿಡ್ತಾರೆ ಅಂತ ಹಂಗ್ ಮಾಡಿದಾರೆ ಅವರು. ಅಲ್ಲಿ ಏನ್ ಮಾಡ್ತಾರೆ, ಒಂದು ಫೀಚರ್ ಫಿಲ್ಮ್, ನಾನ್ ಫೀಚರ್ ಫಿಲ್ಮ್ ಎರಡು ಮಿಕ್ಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಯಾವ್ದೋ ನಾನ್ ಫೀಚರ್ ಫಿಲ್ಮ್ 10 ಮಿನಿಟ್ಸ್ ಇತ್ತು ಅಂದ್ರೆ ಒಂದು ಫೀಚರ್ ಫಿಲ್ಮ್ ಮಿಕ್ಸ್ ಆಗಿರುತ್ತೆ. ಅದು ಎರಡು ಸೇರಿ ಒಂದೇ ಸಲ ಆನ್ ಮಾಡಿದ್ರೆ ಒಟ್ಟಿಗೆ ಮುಗಿಯುತ್ತೆ. ನಾವು ಎರಡು ಒಟ್ಟಿಗೆ ಸೆಲೆಕ್ಟ್ ಮಾಡ್ಕೋಬೇಕು. ಆ ಮುಗಿಯೋ ತನಕ ಬೇರೆ ಬರಕ್ಕಾಗಲ್ಲ. ಹಿಂಗಾಗಿ ಕೆಲವೊಂದು ಮಿಸ್ಗಳಾಗುತ್ತೆ. ತುಂಬಾ ಪ್ಲಾನ್ ಬೇಕು ಅದಕ್ಕೆ. ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೊಂಡು ಹಿಂದಿನ ದಿನ ನೈಟ್ ಅಲ್ಲಿ ಅದು ಓಪನ್ ಆಗುತ್ತೆ. ನಾಳೆ ಇವತ್ತು ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಬುಕ್ ಮಾಡ್ಕೋಬೇಕು. ಬುಕ್ ಮಾಡಿಲ್ಲ ಅಂದ್ರೆ ಸಿಗೋದಿಲ್ಲ. ಅಂದ್ರೆ ಬುಕ್ ಮೈ ಶೋ ಅಲ್ಲಿ ನಮ್ದು ಆರೆಂಜ್ ಬರುತ್ತಲ್ಲ, ರೆಡ್, ಆ ತರ ಅದು ಬುಕ್ ಅಂತ ಬಂದ್ಬಿಡುತ್ತೆ. ಸೊ ತುಂಬಾ ಆರ್ಗನೈಸ್ಡ್ ಆಗಿ ಪ್ಲಾನ್ ಮಾಡಿದ್ದಾರೆ ಅವರುನು. ಸೊ ನಾವು ಅಷ್ಟೇ ಆರ್ಗನೈಸ್ಡ್ ಆಗಿ ಇರ್ಬೇಕು. ಡೆಫಿನೆಟ್ ಆಗಿ. ಅಂದ್ರೆ ಭಾರತದ ಹೌದು ರೆಪ್ಯೂಟೆಡ್ ಅಂದ್ರೆ ಇಂಡಿಯಾದ ನಂಬರ್ 1 ಫಿಲ್ಮ್ ಫೆಸ್ಟಿವಲ್, ವರ್ಲ್ಡ್ ಅಲ್ಲಿ 4ನೇದು ಅಂತ ಕೇಳ್ಪಟ್ಟೆ ನಾನು. ಸೊ ತುಂಬಾ ಬೇರೆ ಬೇರೆ ದೇಶದಿಂದ ಜನ ಬರ್ತಿದ್ದಾರೆ. ಬೇರೆ ಬೇರೆ ಫಿಲ್ಮ್ ಫೆಸ್ಟಿವಲ್ ಅಟೆಂಡ್ ಮಾಡಿರುವಂತವ್ರು ಬರ್ತಾರೆ. ಸೊ ಆ ಸ್ಟ್ಯಾಂಡರ್ಡ್ಗೆ ಮಾಡ್ಬೇಕಾಗತ್ತೆ. ತುಂಬಾ ವ್ಯವಸ್ಥೆಗಳೆಲ್ಲ ಅದ್ಭುತವಾಗಿತ್ತು. ಅಂದ್ರೆ ನಾನು ತುಂಬಾ ನೋಡ್ದೆ, ಕಲ್ತೆ, ತಿಳ್ಕೊಂಡೆ. NFDC ಅಂಡ್ ನಮ್ಮ INB ಡಿಪಾರ್ಟ್ಮೆಂಟ್, NFDC ಅವರು, ಗವರ್ಮೆಂಟ್ ಆಫ್ ಗೋವಾ, ಆಮೇಲೆ ಹೀಗೆ ಅಲ್ಲಿ ಲೋಕಲ್ ಬಾಡೀಸು, ಮತ್ತೆ ಯಾರ ಎನ್ಜಿಒರ್ ಇದ್ರು. ಗೊತ್ತಿಲ್ಲ, ಕಾಲೇಜ್ ಹುಡುಗರುಗಳಿದ್ರು, ಒಂದಿಷ್ಟು ಜನ ಸಿಕ್ಕರು, ಮಾತಾಡ್ಸ್ತಾ ಇದ್ದಾರೆ. ಅಂದ್ರೆ ಜರ್ನಲಿಸಮ್, ಮೀಡಿಯಾ ಓದ್ತಿರೋ ಹುಡುಗರುಗಳೆಲ್ಲ ಅವ್ರನ್ನ ವಾಲಂಟಿಯರ್ ಆಗಿ ತಗೊಂಡಿದ್ರು. ಅವ್ರುಗಳೆಲ್ಲ ಅಲ್ಲಿದ್ರು. ಸೊ ಎಲ್ಲರೂ ಒಂದು ಸಡಗರ, ಒಂದು ಹಬ್ಬ ಆಗಿ ಮಾಡ್ತಾರೆ. ಎಲ್ಲಾ ಡಿಪಾರ್ಟ್ಮೆಂಟ್ನ, INB ಮಿನಿಸ್ಟ್ರು, INB ಸೆಕ್ರೆಟರಿ, ಹೆಡ್, MDಗಳು, ಆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವ್ರು ಎಲ್ಲರೂ ಅಲ್ಲಿ ಠಿಕಾಣಿ ಓಡ್ಬಿಟ್ಟಿರ್ತಾರೆ. ಸೊ ಬಾಸ್ಗಳಿದ್ದಾಗ ಎಲ್ಲ ಅಲರ್ಟ್ ಆಗಿರ್ತಾರಲ್ಲ, ಆ ತರ. ವರ್ಲ್ಡ್ ಸಿನಿಮಾನ ತುಂಬಾ ರೆಪ್ಯೂಟೆಡ್ ಆಗಿ ಸೆಲೆಬ್ರೇಟ್ ಮಾಡೋ ಒಂದು ಸ್ಥಳ, ಒಂದು ಫೆಸ್ಟಿವಲ್ ಅದನ್ನ. ಅಂಡ್ ಎಂಟೈರ್ ಗೋವಾನೇ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇರುತ್ತೆ. ಸೊ ನಮಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಕರ್ನಾಟಕದಲ್ಲಿ ನಡಿಬೇಕಾದ್ರೆ ನಮಗೆ ಇರುವಂತಹ ಆಡಿಯನ್ಸ್, ನಾವು ನೋಡಿದ ಪ್ರಕಾರ ಒಂದಷ್ಟು ವರ್ಷಗಳಿಂದ ನೋಡ್ತಾ ಬಂದಾಗ ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ ಜಾಸ್ತಿ ಇರ್ತಾರೆ. ಅಬೌವ್ 40 ಇಯರ್ಸ್ ಅವರೇ ಈ ಫಿಲ್ಮ್ ಫೆಸ್ಟಿವಲ್ಗಳನ್ನೇ ಕಾದು ಕೂತು ಅದನ್ನೇ ನೋಡೋದಕ್ಕೆ ಬರೋ ಒಂದು ಸೆಟ್ ಆಫ್ ಜನ ಇರ್ತಾರೆ. ಎಲ್ಲೋ ಅಲ್ಲೋ ಒಂದಷ್ಟು ನ್ಯೂ ಫೇಸಸ್ಗಳು ಅಥವಾ ಯಂಗ್ಸ್ಟರ್ಸ್ನ ಕಾಣ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಯಾವ ತರ ಎನ್ವೈರನ್ಮೆಂಟ್ ಇತ್ತು ನಿಮ್ಗೆ ಆಡಿಯನ್ಸ್ ಅಲ್ಲಿ? ಸೀನಿಯರ್ಸ್ ಇದ್ರು, ಇಲ್ಲ ಅಂತಲ್ಲ, ಬಟ್ ಎಲ್ಲ ಆಲ್ ಕ್ಯಾಟಗರಿ ಇದ್ರು. ಎಲ್ಲ ತರ ಹುಡುಗರು, ಹುಡುಗಿರು, ಯಂಗ್ಸ್ಟರ್ಸ್ ಎಲ್ಲ ಇದ್ರು. ಸುಮಾರು ಜನ ಬಂದ್ರು. ಆಮೇಲೆ ಕಾಲೇಜ್ ಹುಡುಗರು, ಕಾಲೇಜ್ ಹುಡುಗಿರು, ಆಮೇಲೆ ಬೇರೆ ರಾಜ್ಯದ, ಬೇರೆ ಸ್ಟೇಟ್ ನ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಚಿಕ್ಕ ಚಿಕ್ಕ ಆರ್ಟಿಸ್ಟ್ಗಳು, ಹುಡುಗಿರು, ನಟರು, ನಟಿಯರು ಎಲ್ಲ ಇದ್ರು. ಅಂದ್ರೆ ಎಲ್ಲ ಮಿಕ್ಸ್ ಬಂದಿದ್ರು. ಅದೇನಾಗುತ್ತೆ, ಗೋವಾ ಅನ್ನೋದೇ ಒಂದು ಅಟ್ರಾಕ್ಷನ್. ಗೋವಾ ಬೀಚು, ಕ್ಯಾಸಿನೋ,
ಅಲ್ಲಿ ಸಿಗುವ ಲಿಕ್ಕರ್ ಅಂದ್ರೆ ಕಮ್ಮಿ ರೇಟಿನ ಲಿಕ್ಕರು, ಆ ನೈಟ್ ಲೈಫು ಅಂದ್ರೆ ಅದನ್ನ ಟು ದಿ ಕೋರ್ ಎಂಜಾಯ್ ಮಾಡ್ತೀನಿ. ನನ್ನ ಫ್ರೆಂಡ್ ಅವನೊಬ್ಬ ಫಿಲಂ ಫೆಸ್ಟಿವಲ್ ಬಂದಿದ್ದ, ಅವನು ನನಗೆ ಕೇಳ್ದ, ಫೇಸ್ಬುಕ್ ಅಲ್ಲಿ ಚರ್ಚೆ ನಡೀತಾ ಇತ್ತು, ಸಿಗ್ಲೇ ಇಲ್ಲ ಅಂದ. ನಾನು ಹೇಳಿದೆ, ಅಪ್ಪ ನಾವು ಭೂಮಿ ಮೇಲೆ ಇದ್ವಿ, ನೀನ್ ನೀರಲ್ಲಿ ಇದೆಯಪ್ಪ, ಹೆಂಗ್ ಸಿಗ್ತೀವಿ ಅಂತಂದ್ರೆ ಅವನಲ್ಲಿ ಕ್ಯಾಸಿನೋ ಓಡಾಡ್ಕೊಂಡು ಫೆಸ್ಟಿವಲ್ ಅಂತ ಹೇಳ್ಬಿಟ್ಟು ಅದನ್ನ ಮಾಡಿದ್ರೆ ನಾವೇನ್ ಮಾಡೋಣ. ನಾವು ಬೆಳಗ್ಗೆ 8:30 ರೆಡಿ ಆಗ್ಬಿಟ್ಟು ರೂಮಿಂದ ಹೊರಟ್ರೆ ತಿಂಡಿ ತಿನ್ಕೊಂಡು ಒಳಗೆ ಹೋದ್ರೆ ಮತ್ತೆ ಊಟಕ್ಕೆ ಬಂದು ಹೊರಗೆ ಬರ್ತೀವಿ. ಅಲ್ಲೊಂದು ಒಳ್ಳೆ ಬೆಂಗಳೂರು ಕೆಫೆ ಅಂತ ಒಂದು ಹೋಟೆಲ್ ಇತ್ತು, ಅಲ್ಲಿ ಊಟ ತಿಂಡಿ ಸಿಗ್ತಾ ಇತ್ತು, ನಮ್ಮ ಬೆಂಗಳೂರು ತರತ್ತು. ಅಲ್ಲಿ ಊಟ ತಿಂಡಿ ಮಾಡ್ಕೊತಾ ಇದ್ವಿ. ಅಲ್ಲಿಂದ ಮತ್ತೆ ವಾಪಸ್ ಹೊರಟ್ರೆ ರಾತ್ರಿ 8:30, 9 ಗಂಟೆವರೆಗೂ ಫಿಲಮ್. ಈ ಯಾವ್ದು ಸ್ಲಾಟ್ ಇಲ್ಲ ಅಥವಾ ಫುಲ್ ಆಗಿದೆ, ನಮ್ಗೆ ಯಾವ್ದು ಸಿಕ್ಕಿಲ್ಲ ಅಂದ್ರೆ ಯಾರೋ ಫ್ರೆಂಡ್ ಸಿಗ್ತಾರ, ಮಾತಾಡ್ಕೊಂಡು ಆಮೇಲೆ ನಮ್ಮ ರೂಮ್ ಕಡೆ ಬರೋದು ದಿನಚರಿ ಆಗಿತ್ತು. ಎಲ್ಲಾ ತರದ ಜನನು ಬರ್ತಾರೆ ಅಲ್ಲಿಗೆ. ಅಂದ್ರೆ ಗೋವಾ ಲೋಕಲ್ ಜನನು ಅಟೆಂಡ್ ಮಾಡ್ತಾರೆ. ಎಸ್ಪೆಷಲಿ ಬಾಂಬೆ ಅವ್ರು ಜಾಸ್ತಿ ಇದಾರೆ, ಅಂದ್ರೆ ಬಾಂಬೆ ಇಂಡಸ್ಟ್ರಿ ಹತ್ರ ಅಲ್ಲ ಅವ್ರಿಗೆ, ಅವ್ರು ತುಂಬಾ ಬರ್ತಾರೆ. ನಾರ್ತ್ ಇಂಡಿಯನ್ಸ್ ತುಂಬಾ ಇದ್ರು, ಬೇರೆ ಬೇರೆ ಸ್ಟೇಟ್ ಅವ್ರು ಇದ್ರು, ನನಗೆ ತುಂಬಾ ಜನ ಪರಿಚಯ ಆದ್ರು. ಆ ಥರದ್ದೆಲ್ಲ ಆಯ್ತು. ಯಾವ ಸಿನಿಮಾ ನಾನು ನೋಡಿದ್ರಿ ಸರ್? ಕನ್ನಡ ಸಿನಿಮಾಗಳು ಯಾವ್ದಾದ್ರು ನೋಡಿದ್ರೆ ಅಥವಾ ಬೇರೆ ಬೇರೆ ಭಾಷೆ ಸಿನಿಮಾ? ಅಫ್ಕೋರ್ಸ್ ಫಿಲ್ಮ್ ಫೆಸ್ಟಿವಲ್ ಅಂದ್ರೇನೆ ನಾವು ಎಕ್ಸ್ಪ್ಲೋರ್ ಮಾಡೋದು ಬೇರೆ ಬೇರೆ ಭಾಷೆ ಸಿನಿಮಾಗಳು. ಅವ್ರು ಯಾವ ರೀತಿ ಮಾಡಿರ್ತಾರೆ, ಯಾವ ರೀತಿಯಲ್ಲಿ ಅದನ್ನ ತೋರಿಸಿರ್ತಾರೆ, ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ ಹೇಳ್ಕೊಂಡು. ಬಟ್ ಸಮ್ ಟೈಮ್ಸ್ ಆಪ್ಷನ್ ಸಿಕ್ತಾಗ ನಮ್ಮ ಭಾಷೆ ಸಿನಿಮಾಗಳನ್ನ ಅಲ್ಲ, ನಮ್ದು ಅಂತ ನನಗೆ ಎಲ್ಲೇ ಹೋದ್ರೆ ನಮ್ದು ಅನ್ನೋದು ಫಸ್ಟ್ ಬಂದ್ಬಿಡುತ್ತೆ. ಸುಮಾರು ಸಿನಿಮಾಗಳಿತ್ತು. ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ, ಕ್ಲಾಸ್ ಸಿನಿಮಾಗಳನ್ನ, ಆಲ್ ಟೈಮ್ ಹಿಟ್ ಸಿನಿಮಾಗಳು, ಹಳೆ ಸಿನಿಮಾಗಳನ್ನೂ ತಂದಿದ್ದಾರೆ. ಆಮೇಲೆ ರೀಸೆಂಟ್ ಆಗಿ ಹಿಟ್ ಆಗಿರುವಂತ ಈಗ ಫಾರ್ ಎಕ್ಸಾಂಪಲ್ ಅಮರನ್ ಇತ್ತು, ಅದು ಇನಾಗ್ರೇಷನ್ ಸಿನಿಮಾ. ಅಂದ್ರೆ ಇನಾಗ್ರೇಟ್ ಆಗ್ತ ದಿನ ಅಮರನ್ ಇತ್ತು, ಸಾಯಿ ಪಲ್ಲವಿ ಡೈರೆಕ್ಟರ್ ಅವರೆಲ್ಲ ಬಂದಿದ್ರು ಅಲ್ಲಿಗೆ. ಸೊ ಅಮರನ್, ಕಮಲ್ ಹಾಸನ್ ಸರ್ ಬಂದಿದ್ರು. ಅಮರನ್, ಆಮೇಲೆ ಜೈಲರ್ ಇತ್ತು. ಈ ತರದ್ದು ಪಾಪ್ಯುಲರ್ ಸಿನಿಮಾ. ಕನ್ನಡದ ಸೂ ಫ್ರಾಮ್ ಸೋ ಇತ್ತು, ಕನ್ನಡದ ಇಂಬು ಅಂತ ಶಿವಧ್ವಜ್ ಅವ್ರದ್ದು ಸಿನಿಮಾ ಇತ್ತು, ಅದನ್ನ ನೋಡಿದೆ ನಾನು. ಆಮೇಲೆ ಇನ್ನೊಂದು ಕನ್ನಡದ ವನ್ಯ ಅಂತ ಒಂದು ಸಿನಿಮಾ ಇತ್ತು, ಅದನ್ನು ನೋಡಿದೆ. 2 ಕನ್ನಡದ ಸಿನಿಮಾಗಳಿತ್ತು. ಒಂದು ನಮ್ದು ಭಾವನಾ ಗೌಡ ಅವ್ರದ್ದು ಒಂದು ಸಿನಿಮಾ, ಕನ್ನಡ ಸಿನಿಮಾ ಗಲ್ಲಾ ಪ್ರೇಮಿ ಇರುತ್ತೆ, ಅದನ್ನ ನೋಡಿದೆ. ಸೊ ನಾನ್ ಫೀಚರ್ ಫಿಲ್ಮ್ಸ್ ನೋಡಿದೆ. ಅಂದ್ರೆ ಬೇರೆ ಬೇರೆ ತರ ಇರುತ್ತೆ. ಅಂದ್ರೆ ಯಾವ್ದಕ್ಕೂ ಒಂದಕ್ಕೆ ಹೋಗ್ತೀವಿ, ಕೆಲವೊಂದು ಅರ್ಥನೇ ಆಗಲ್ಲ ನಮ್ಗೆ. ಇನ್ ಯಾವ್ದಕ್ಕೂ ಹೋಗ್ತೀವಿ, ಅದು ನಮ್ಮನ್ನ ಎಕ್ಸೈಟ್ ಮಾಡೋ ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಸಿಗುತ್ತೆ, ನಾವು ಅದು ಪ್ರಿಪೇರ್ ಆಗಿ ಹೋಗಿರಲ್ಲ. ಈ ನಮಗೆ ಸಿನಿಮಾದ ಲಿಸ್ಟ್ ಇದೆಯಲ್ಲ, ತುಂಬಾ ಮುಂಚೆ ಸಿಗಲ್ಲ ಇದು. 1-2 ದಿನ, 1 ವಾರ ಮುಂಚೆ ಆಗೋದ್ರಿಂದ ಒಂದು 4-5 ದಿನದ ಮುಂಚೆ ಅದು ಆ್ಯಪ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಅಲ್ಲಿ ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ನಾವು ನಾಳೆ ಯಾವ ಸಿನಿಮಾ ನೋಡ್ತೀನಿ ಅಂತ. ಆಮೇಲೆ ನನ್ನ ಪ್ರಕಾರ ನಾವೊಂದು ಎಲ್ಲವನ್ನೂ ನೋಡ್ಬೇಕು, ಏನೋ ತಿಳ್ಕೊಬೇಕು ಅಂತ ಹೋದಾಗ ತುಂಬಾ ಪ್ಲಾನ್ಡ್ ಆಗಿ ಹೋಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಈಗ ಅಚಾನಕ್ ಆಗಿ ನಾವು ಹೈವೇಲಿ ಹೋಗ್ತಾ ಇದೀವಿ, ಒಂದು ಹೋಟೆಲ್ ಹತ್ರ ನಿಲ್ಸಿದ್ವಿ, ತಿಂಡಿ ತುಂಬಾ ಚೆನ್ನಾಗಿದೆ, ನೆಕ್ಸ್ಟ್ ಟೈಮ್ ನಾವು ಫಿಕ್ಸ್ ಅಲ್ಲಿಗೆ ಹೋಗ್ತೀವಿ. ಸೊ ಹಂಗೆ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ಗಳು ಇರಬೇಕು ಅಂತ ನಾನು ರ್ಯಾಂಡಮ್ ಆಗಿ ಯಾವ್ದಿದೆ, ಈಗ ನೆಕ್ಸ್ಟ್ ಅರ್ಧ ಗಂಟೆಲಿ ಶೋ ಯಾವ್ದಿದೆ, ಸರಿ ಇದಕ್ಕೆ ಹೋಗೋಣ ಬಿಡು ಅಂತ ಕೆಲವೊಂದು ಶೋಗಳಿಗೆ ಹೋಗ್ತಿದ್ದೆ. ಶಾರ್ಟ್ ಫಿಲ್ಮ್ಗಳು ತುಂಬಾ ಚೆನ್ನಾಗಿತ್ತು ಕೆಲವೊಂದು. ಅಂದ್ರೆ ಲಿಟ್ರಲಿ ಎಂಜಾಯ್ಡ್. ಅಂದ್ರೆ ಬೇರೆ ಬೇರೆ ಕಾರಣಕ್ಕೆ ಅವು ವಿಶೇಷ. ಅಲ್ಲಿ ಕೆಲವೊಂದು ಬೋರ್ ಹೊಡಿತವೆ, ಕೆಲವೊಂದು ಏನೋ ಸಬ್ಜೆಕ್ಟ್ ಚೆನ್ನಾಗಿದೆ ಅಂತ ಹಾಕಿರ್ತಾರೆ, ಮೇಕಿಂಗ್ ಚೆನ್ನಾಗಿರಲ್ಲ, ಯಾವ್ದೋ ಲೈಟಿಂಗ್ ಇರಲ್ಲ, ಏನೋ ಅವ್ರದೊಂದು ಫೋಕಸ್ ಬೇರೆದ್ರ ಮೇಲೆ ಇರುತ್ತೆ, ಪಾಪ ಅದ್ರ ಮೇಲೆ ಮಾಡಿರ್ತಾರೆ, ಆ ಕಾರಣಕ್ಕೆ ಸಿಲೆಕ್ಟ್ ಆಗಿರುತ್ತೆ. ಏನು ಮಾಡಕ್ಕಾಗಲ್ಲ. ಇಲ್ಲಿ ಹೋಗಿದ್ದಕ್ಕೆ ಈ ಒಂದು ಸಿನಿಮಾ ನೋಡೋದಕ್ಕೆ ನಂಗೆ ಸೂಪರ್ ಅವಕಾಶ ಸಿಕ್ತು ಅಂತ, ಅಥವಾ ಯಾವ್ದೋ ಒಂದು ಸಿನಿಮಾ ನೋಡ್ಬೇಕು ಅದು ಮಿಸ್ ಆಯ್ತು ಅಂತ ಅನ್ಸಿದ್ಯಾ? ಅಲ್ಲಿ ಹೋಗಿದ್ದಕ್ಕೆ ನೋಡಿದೆ ಅನ್ನೋದಕ್ಕೆ ಒಂದು ಸುಮಾರು ಇದೆ ಹೆಸರುಗಳು, ಅದು ಬೇರೆ ಬೇರೆ ಹೆಸರುಗಳಿದೆ. 1-2 ಮರಾಠಿ ಇದೆ, ಬೆಂಗಾಲಿ ಹೆಸರುಗಳು ನಂಗೆ ಸಡನ್ ಆಗಿ ಬಾಯಿಗೆ ಬರಲ್ಲ, ಬಟ್ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಿಮ್ಗೆ ಕೊಡ್ತೀನಿ, ಅದನ್ನ ನೀವು ಅದ್ರದ್ದು ಇದನ್ನ ಹಾಕ್ಬೋದು. ಮಿಸ್ ಆಗಿದ್ದು ಶೋಲೆ ನನಗೆ. ಅಂದ್ರೆ ಫೋಟೋಸ್ ಇದೆ, ಕೊಡ್ತೀನಿ ನಿಮ್ಗೆ. ಶೋಲೆ ಗೌರ್ಮೆಂಟ್ ಆಫ್ ಕರ್ನಾಟಕ ಪ್ರೆಸೆಂಟ್ಸ್ ಅಂತ ಒಂದು ಬೋರ್ಡ್ ಹಾಕಿದ್ರಲ್ಲಿ. ಗೌರ್ಮೆಂಟ್ ಆಫ್ ಕರ್ನಾಟಕ ಶೋಲೆ ಏನ್ ಪ್ರೆಸೆಂಟ್ಸ್ ಅಂತ ಕೇಳಿದೆ ನಾನು. ನನಗೆ ಆಶ್ಚರ್ಯ ಅದು. ಶೋಲೆದು ಗಾಡಿ ಅಂದ್ರೆ ಧರ್ಮೇಂದ್ರ ಮತ್ತು ಅಮಿತಾಬ್ ಬಚ್ಚನ್ ಅವ್ರು ಫಸ್ಟ್ ಬರ್ತಾರೆ, ಏ ದೋಸ್ತಿ ಹಮ್ನೈ ಚೋಡೆಂಗೆ ಸಾಂಗ್ ಇದೆಯಲ್ಲ, ಆ ಗಾಡಿನ ನಿಲ್ಸಿದ್ರಲ್ಲ. ಆ ಗಾಡಿ ನಿಲ್ಸ್ಬಿಟ್ಟು ಅದಕ್ಕೆ 50 ವರ್ಷ ಆಗಿದೆ ಶೋಲೆ ಪಿಕ್ಚರ್ಗೆ, ಅದು ಪ್ರದರ್ಶನ ಇದೆ ಅಂತ ಹೇಳಿದ್ರೆ ನಾವು ಕಾಯ್ತಾ ಇದ್ವಿ. ಬಟ್ ಪ್ರದರ್ಶನ ಆಗ್ಲಿಲ್ಲ ಕಾರಣಾಂತರಗಳಿಂದ. ಬಹುಶಃ ಟೆಕ್ನಿಕಲ್ ರೀಸನ್ ಅಂದ್ರು, ಪ್ರಿಂಟ್ ಬಂದಿಲ್ಲ ಅಂತ ನನಗೆ ಯಾರೋ ಹೇಳಿದ್ರು, ಕಾಪಿ ಬಂದಿಲ್ಲ ಅಂತ. ಸೊ ಧರ್ಮೇಂದ್ರ ಅವರು ಹೋಗಿದ್ದಕ್ಕೆ ಅದು ಬಹುಶಃ 2 ಕಾರಣ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಇಯರ್ ಗ್ಯಾರಂಟಿ ಇರುತ್ತೆ. ಶೋಲೆನ ನಾವು ಹುಟ್ಟೋಕ್ಕಿಂತ ಮುಂಚೆ ರಿಲೀಸ್ ಆಗಿರುವಂತ ಸಿನಿಮಾ ಅದು. ಸೊ ಡೆಫಿನೆಟ್ಲಿ ಮಿಸ್ ಆಗಿದೆ, ಅವಾಗ ಬಿಗ್ ಸ್ಕ್ರೀನ್ ಮಿಸ್ ಆಗಿದೆ. ಈಗ ಅದು ಹೊಸದಾಗಿ ಕಲರ್ ಗ್ರೇಡಿಂಗ್ ಆಗಿದೆ, ಆಮೇಲೆ ಸೌಂಡ್ ಡಿಸೈನಿಂಗ್, ಈಗ ಇವತ್ತಿಗೆ ಸೌಂಡ್ ಡಿಸೈನಿಂಗ್ ಆಗಿರುತ್ತೆ. ಸೊ ಖುಷಿ ನಮ್ಗೆ. ಅವ್ರು ಹೇಳ್ತಾ ಇದ್ರು, ನಾವೆಷ್ಟು ರಾ ಇದ್ವಿ ಅಂದ್ರೆ ಈ ಸಿನಿಮಾ ಇವತ್ತಿಗೂ ನನಗೆ ಫ್ರೆಶ್ ಅನ್ಸುತ್ತೆ ಅಂತ ಹೇಳ್ತಾ ಇದ್ರು. ನಾನು ಸಿನಿಮಾನ ಇದರಲ್ಲಿ ಯೂಟ್ಯೂಬ್ ಅಲ್ಲಿ OTT ನೋಡಿದ್ದೆ, ಅದನ್ನ 2 ಸಲ. ಥಿಯೇಟರ್ ನೋಡಿಲ್ಲ, ಅದು ಹಳೆ ಸಿನಿಮಾ, ಥಿಯೇಟರ್ ನೋಡಿಲ್ಲ ನಾನು. ಅವಾಗ ಚಿಕ್ಕ ಹುಡುಗ ಇರ್ತೀನಿ ಬಹುಶಃ. ಆ ಕಾಲದಲ್ಲೇ ವರ್ಮಾ ಈ ಸ್ಟಡಿ ಕ್ಯಾಮ್ ಎಫೆಕ್ಟ್ಗಳು, ಮೇಕಿಂಗು, ಕ್ಯಾಮ್ರಾ ಓಡುತ್ತೆ, ಕಿಲೋಮೀಟರ್ ಗಟ್ಟಲೆ ಕ್ಯಾಮ್ರಾ ಓಡುತ್ತೆ, ಚೇಸ್ಗಳು ಎಷ್ಟು ಎಫೆಕ್ಟಿವ್ ಆಗಿ ತೆಗ್ದಿದ್ದಾರೆ, ಶೂಟ್ ಮಾಡಿದ್ದಾರೆ ಅಂದ್ರೆ ಅವರು ಒಂದು ತುಂಬಾ ಈ ಇಂಗ್ಲಿಷ್ ಸಿನಿಮಾಗಳಲ್ಲಿ, ಹಾಲಿವುಡ್ ಸಿನಿಮಾಗಳಲ್ಲಿ ಇರುವಂತ
ಕಥೆನ ನಮ್ಮ ಇಂಡಿಯನೈಸ್ ಮಾಡ್ಕೊಂಡು ಈ ಎಮೋಷನ್ಗಳಿಗೆ ಮ್ಯಾಚ್ ಮಾಡೋ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಮಾಡ್ಕೊಟ್ಟಿದ್ರು ಅವರು. ಶಿವ ತುಂಬಾ ಖುಷಿ ಕೊಡ್ತು ನನ್ಗೆ. ಅಂದ್ರೆ ಹಳೆ ಸಿನಿಮಾ, ಬಟ್ ಅದನ್ನ ಒಂದು ಹಳೆ ಪುಸ್ತಕ ಮತ್ತೆ ತೆಗೆದು ಓದೋದಿದೆಯಲ್ಲ, ಅದೊಂಥರ ಖುಷಿ. ಅದು ಬಿಗ್ ಸ್ಕ್ರೀನ್ ಇಂಪ್ಯಾಕ್ಟ್ ಬಹಳ ಚಂದ ಇತ್ತು. ಆ ಫ್ಲೇವರ್ ಎಂಜಾಯ್ ಮಾಡಿದೆ. ಇನ್ಯಾವುದೋ ಒಂದು ಹಮ್ಸಫರ್ ಅಂತ ಒಂದು ನಾನ್ ಫೀಚರ್ ಫಿಲ್ಮ್ ಮರಾಠಿದು, ತುಂಬಾ ಚೆನ್ನಾಗಿತ್ತು. ಒಂದು ರೇಡಿಯೋ ಒಬ್ಬ ಮುದುಕನ್ ಕತೆ, ಸೋ ಸ್ವೀಟ್ ಅನಿಸ್ತು ನನಗೆ. ಅಂದ್ರೆ ಒಂದು ಹೇಗೆ ಒಂದು ಕೆಲವು ವಸ್ತುಗಳು ನಮಗೆ ಹಮ್ಸಫರ್ ಅಂದ್ರೆ ಸಂಗಾತಿ ಜೊತೆಗ ಒಂದು ಕಂಪೇನಿಯನ್ ತರ ಇರ್ತವೆ ಅನ್ನೋ ತರದ್ದು ಒಂದು ಕತೆ. ಅದು ತುಂಬಾ ಚೆನ್ನಾಗಿತ್ತು. ಎಲ್ಲ ಒಂದ್ ಕಡೆ ಎಂಡಲ್ಲಿ ಅನಿಸ್ತು. ಸೊ ಆ ತರದಕ್ಕೆ ಎಮೋಷನಲಿ ಟಚ್ ಆಗುತ್ತೆ. ಆಮೇಲೆ ಕೆಲವೊಂದು ಲೈಟಿಂಗ್ ಗಳು ತುಂಬಾ ಚೆನ್ನಾಗಿರುತ್ತೆ, ಫ್ರೇಮಿಂಗ್ ಗಳು ತುಂಬಾ ಚೆನ್ನಾಗಿರುತ್ತೆ, ಲೊಕೇಶನ್ಸ್ ಹುಡುಕಿರ್ತಾನೆ ಅವನ ಹತ್ರ. ಏನು ಆರ್ಟಿಸ್ಟ್ ಇರಲ್ಲ, ಲೊಕೇಶನ್ ತುಂಬಾ ಚೆನ್ನಾಗಿರುತ್ತೆ. ಈ ತರ ಬೇರೆ ಬೇರೆ ಕಾರಣಕ್ಕೆ ಗಮನ ಸೆಳೆಯುತ್ತೆ. ಅಂದ್ರೆ ನಾವು ನಿರ್ದೇಶಕರಾಗ್ಲಿ, ನಿರ್ಮಾಪಕರಾಗ್ಲಿ, ಆರ್ಟಿಸ್ಟ್ಗಳಾಗ್ಲಿ, ನಾವೆಲ್ಲ ಸ್ಟೂಡೆಂಟ್ಗಳೇ. ಏನೋ ಒಂದಿಷ್ಟು ನೋಡೋದ್ರಿಂದ ನಾವೇನೋ ಒಂದಿಷ್ಟು ಕಲಿತೀವಿ ಅನ್ನೋದು ಡೆಫಿನೆಟ್ ಆಗಿ ಇದ್ದೇ ಇದೆ. ಅದು ನಾವು ಕಮರ್ಷಿಯಲ್ ಸಿನಿಮಾಗಳನ್ನ ನಮ್ಮ ಥಿಯೇಟ್ರಲ್ಲಿ ನೋಡ್ತೀವಿ, OTT ನೋಡ್ತೀವಿ, ನಾವು ನೋಡ್ತೀವಿ. ನಾವು ಕಮರ್ಷಿಯಲ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲೇ ಓಡಾಡ್ತಿರ್ತೀವಿ. ಅದೆಲ್ಲ ಒಂದು ಸೆಕೆಂಡರಿ. ಫೆಸ್ಟಿವಲ್ ಅಂತ ಬಂದಾಗ ಈ ಎಲ್ಲಾ ತರದ ಕಮರ್ಷಿಯಲ್, ಕ್ಲಾಸು, ಫೆಸ್ಟಿವಲ್, ಪುಸ್ತಕದ ತರ ಸಿನಿಮಾಗಳು, ಗ್ರಂಥದ ತರದ್ದು ಎಲ್ಲ ವೆರೈಟಿ ಸಿಕ್ಬಿಡುತ್ತೆ ನಮ್ಗೆ. ಅದು ಎಲ್ಲೋ ಮೈಂಡ್ ಫ್ರೆಶ್ ಆಗುತ್ತೇನೋ ಅಂತ ಅನಿಸ್ತು ನನಗೆ. ಅದು ಬಹುಶಃ ಬಹಳಷ್ಟು ಜನ ಸಿನಿಮಾ ಹುಡುಗರುಗಳಿಗೆ, ಆಮೇಲೆ ಸಿನಿಮಾ ಎಂಥೂಸಿಯಾಸ್ಟಿಕ್ ಇರ್ತಲ್ಲ, ಮುಂದೆ ಮಾಡ್ಬೇಕು ಅನ್ನೋರ್ಗೆ ಇನ್ಸ್ಪಿರೇಷನ್ ಆಗುತ್ತೆ. ಡೆಫಿನೆಟ್ಲಿ. ವರ್ಕ್ಶಾಪ್ಸ್ ಎಲ್ಲ ಅಟೆಂಡ್ ಮಾಡಿದ್ರೆ? ಡೆಫಿನೆಟ್ ಅಟೆಂಡ್ ಮಾಡಿದ್ದೆ, 2-3 ಅಟೆಂಡ್ ಮಾಡಿದ್ದೆ. ಸಿನಿಮಾ ಮಾರ್ಕೆಟಿಂಗ್, ಆಮೇಲೆ ಹೇಗೆ ಮಾಡ್ತಿದ್ದಾರೆ, ಹೇಗೆ ಆಗ್ತಿದೆ, ಬೇರೆ ಸ್ಟೇಟ್ಗಳಲ್ಲಿ ಹೇಗಾಗ್ತಿದೆ, ಬೇರೆ ಕಂಟ್ರಿಗಳಲ್ಲಿ ಹೇಗಾಗ್ತಿದೆ. ಆಮೇಲೆ AI ಬಗ್ಗೆ ಒಂದಿಷ್ಟು ತಿಳ್ಕೊಂಡೆ. AI ಸಿನಿಮಾದಲ್ಲಿ ಹೆಂಗ್ ಬಳಸ್ಕೋಬೇಕು ಅಂದ್ರೆ, ಅವ್ರು ಹೇಳ್ತಾರೆ ಪ್ರಪಂಚದಿಂದ ನಾವೇನ್ ತಗೋತಾ ಇದೀವಿ ಅನ್ನೋದು ಸಿನಿಮಾ ಅಲ್ಲ, ಪ್ರಪಂಚಕ್ಕೆ ನಾವೇನ್ ಕೊಡ್ತಾ ಇದೀವಿ ಅನ್ನೋದು ಸಿನಿಮಾ. ಯಾವತ್ತಿಗೂ ಯಾವ ಸಿನಿಮಾಗಳು ಗೆದ್ದಿದೆ ಅಂದ್ರೆ, ಯಾವನ್ ಸ್ವಲ್ಪ ಮುಂದಕ್ಕೆ ಥಿಂಕ್ ಮಾಡಿ ಮುಂದಿಂದು ಕೊಡ್ತಾ ಇದ್ದಾನೋ ಆ ಸಿನಿಮಾಗಳು ಗೆದ್ದಿದೆ ಅನ್ನೋ ತರದಲ್ಲಿ AI ಅಪ್ಲಿಕೇಶನ್ಸ್ ಬಳಸ್ಕೊಂಡು ಸಿನಿಮಾನ ಹೆಂಗ್ ಮಾಡೋದು. ಆಮೇಲೆ ಯಾರೋ ಒಬ್ರು ಸಿಕ್ಕಿದ್ದಾರೆ ನನಗೆ, ನಮ್ಮ ಸ್ಕ್ರಿಪ್ಟ್ನ ಪೂರ್ತಿ PDF ನ ಅವ್ರದ್ದು ಸಾಫ್ಟ್ವೇರ್ ಹಾಕಿದ್ರೆ, ಅವ್ರದ್ದು ಇದ್ರಲ್ಲಿ ಹಾಕಿದ್ರೆ, AI ವಿತ್ ಅದು AI ಸಪೋರ್ಟ್ ತಗೊಂಡು ಮಾಡಿರೋದು ಅವ್ರು ಅದನ್ನ, ಆ ಪ್ರೋಗ್ರಾಮ್ನ. ನಮ್ ಸ್ಕ್ರಿಪ್ಟ್ ನ ಹಾಕಿದ್ರೆ ಪೂರ್ತಿ ಸಿನಿಮಾದ್ದು ಎಲ್ಲ ಸ್ಟೋರಿ ಬೋರ್ಡ್ ಬರುತ್ತೆ ವಿತ್ ಪಿಕ್ಚರ್ ಬರುತ್ತೆ. ಅವ್ರು ಕೇಳ್ತಾರೆ ರೀಜನ್ ಯಾವ್ದು ನಿಮ್ದು ಅಂತ ಕೇಳ್ತಾರೆ. ನಂದು ರೀಜನ್ ಕರ್ನಾಟಕ. ತಮಿಳ್ನಾಡು ಅಂದ್ರೆ ತಮಿಳ್ನಾಡಲ್ಲಿ ಯಾವ ತರದ್ದು ವ್ಯಕ್ತಿಗಳು ಹೆಂಗ್ ಬಟ್ಟೆ ಹಾಕೊಂಡಿರ್ತಾರೆ ಆ ತರದ ಚಿತ್ರಗಳೇ ಬರುತ್ತೆ ಅಲ್ಲಿ. ಸೊ ಪ್ರೋಗ್ರಾಮಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಅವೆಲ್ಲ ನಮಗೆ ಫ್ಯೂಚರ್ ಹೆಲ್ಪ್ ಆಗುತ್ತೆ. ಅಂದ್ರೆ ಕೆಲಸದ ದೃಷ್ಟಿಯಿಂದ, ಆಮೇಲೆ ಕ್ರಿಯೇಟಿವ್ ಆಗಿ ನನ್ ಸಿನಿಮಾ ಹೆಂಗ್ ಕಾಣುತ್ತೆ ಅನ್ನೋದಿದೆಯಲ್ಲ, ಒಂದು ನನ್ ಸ್ಟೋರಿ ಬೋರ್ಡ್ ಮಾಡ್ಕೊಂಡಾಗ ನನ್ ಸಿನಿಮಾ ಹೆಂಗ್ ಕಾಣುತ್ತೆ ಅನ್ನೋದು ಒಂದು ಸುಲಭ ಆಗುತ್ತೆ, ಪಿಚ್ ಮಾಡೋದಕ್ಕೆ ಅಥವಾ ಬೇರೆಯವ್ರಿಗೆ ಹೇಳೋದಕ್ಕೆ, ತೋರ್ಸೋದಕ್ಕೆ. ಸೊ ಈ ತರ ಏನೋ ಒಂದಿಷ್ಟು ಬೇರೆ 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 ತರ ಹೆಲ್ಪ್ಗಳಾಗತ್ತೆ. ಇದು ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿ ಬಂದ್ಮೇಲೆ ಒಂದು ಗುಂಗಿರುತ್ತೆ ನಮಗೆ ಜನರಲಿ. ಆ ಒಂದು ಅಷ್ಟು ದಿನ ಅಟೆಂಡ್ ಮಾಡಿದ್ಮೇಲೆ, ಸೊ ನಾನು ಇಂಥದೇ ಒಂದು ಸಿನಿಮಾ ಮಾಡಬೇಕು, ನಾನು ಇಲ್ಲಿ ಕಾಣಿಸ್ಕೋಬೇಕು, ನಾನು ಇಲ್ಲಿ ವಿನ್ ಆಗಬೇಕು ಅನ್ನೋ ಒಂದು ಥಾಟ್ ಯೂಶಲಿ ಒಂದು 10-15 ದಿನ ಅಂತದ್ದು ಸಿಕ್ಕಾಪಟ್ಟೆ ಒಂದು ಹ್ಯಾಂಗ್ ಓವರ್ ಅಂತ ಹೇಳ್ಬೋದು. ಸೊ ಆ ಥರ ಯಾವ್ದಾದ್ರು ಏನಾದ್ರು ಗುಂಗಲ್ಲಿ ಇದ್ದೀರಾ ಇವಾಗ? ಇಲ್ಲ, ಡೆಫಿನೆಟ್ ಆಗಿ ಅದು ಇದ್ದೇ ಇರುತ್ತೆ. ಅದು ಯಾವತ್ತಿಗೂ ಮುಗಿಬಾರ್ದು ಕೂಡ. ಅದು ಹುಚ್ಚಿಡಿತಾ ಇರ್ಬೇಕು, ಅವಾಗ ಹುಚ್ಚು ಬಿಡಿಸ್ಕೊತಾ ಇರ್ಬೇಕು, ಮತ್ತೆ ಹುಚ್ಚಿಡಿತಾ ಇರ್ಬೇಕು ಅಂತಾರಲ್ಲ. ಸೊ ಅದಿದೆ. ತುಂಬಾ ಸಿನಿಮಾಗಳು ಇನ್ಸ್ಪೈರ್ ಮಾಡುತ್ತೆ, ನಮ್ಮನ್ನ ಕೆಣಕುತ್ತೆ, ನಮ್ಮನ್ನ ಹಾಂಟ್ ಮಾಡುತ್ತೆ. ನಮ್ಮಲ್ಲಿ ಕ್ರಿಯೇಟಿವ್ ಜಲಸಿ ಬರುತ್ತೆ, ಇವನ್ ಮಾಡಿದ ನಾನು ಯಾಕೆ ಮಾಡ್ಬಾರ್ದು, ನನ್ ಕೈಯಲ್ಲಿ ಆಗ್ತಿಲ್ವಲ್ಲ ಇದು. ಆಮೇಲೆ ಯಾರೋ ನಮ್ಗಿಂತ ಚಿಕ್ಕ ಹುಡುಗ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ, ಅವ್ನು ನಮಗೆ ಸ್ಫೂರ್ತಿ ಆಗ್ತಾನಲ್ಲಿ. ಅಂದ್ರೆ ಎಷ್ಟ್ ಚಂದ ಮಾಡಿದಾನಲ್ಲ, ಅವನ ಮೇಲೆ ಪ್ರೀತಿ ಬರುತ್ತೆ ತುಂಬಾ. ಆಮೇಲೆ ಅಲ್ಲಿ ನೆಟ್ಫ್ಲಿಕ್ಸ್ ಇಂದ ಇಬ್ರು ಹುಡುಗರು ಅಂದ್ರೆ ಅವರು ಒಂದು ಯಾವ್ದೋ ಹೆಸರು ಮತ್ತೆ ಪಾಪ್ಯುಲರ್ ವೆಬ್ ಸೀರೀಸ್ನ DOP ಅಂಡ್ ಕ್ಯಾಮ್ರಾಮನ್ ಇಬ್ರು ಬಂದಿದ್ರು. DOP is around 27 year old and cameraman 22 year old. ಅವರಿಬ್ಬರ ಮಾತುಗಳನ್ನ ಕೇಳಿಸ್ಕೊಡೋದೇ ಖುಷಿ. ಅಂದ್ರೆ ಅವ್ರು ಹೇಳ್ತಾ ಇದ್ರು, ಒಂದು ಈ ಕ್ಯಾಮ್ರಾ ಹಿಂಗ್ ಮೂವ್ಮೆಂಟ್ ಇದೆ, ಇಲ್ಲಿಂದ ಅಲ್ಲಿಗೆ ಶಾರ್ಟ್ ಇದೆ ಅಂದ್ರೆ ಆ ಶಾರ್ಟಿಗೆ ತಕ್ಕಂತೆ ಅವ್ರು ಸೆಟ್ ಹಾಕಿದ್ದಾರೆ. ಸೆಟ್ ಹಾಕ್ಬಿಟ್ಟು ಅದಕ್ಕೆ ಶಾರ್ಟ್ ಇಟ್ಟಿಲ್ಲ ಅವರು. ಇಲ್ಲಿ ಇಷ್ಟು ಲೆಂತ್ ಶಾರ್ಟ್ ಬೇಕು ನನಗೆ, ಫೈನಲ್ ಹೋಗ್ಬಿಟ್ಟು ಈ ಫ್ರೇಮ್ ಅಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಪ್ಲಾನ್ ಮಾಡಿ ಅದನ್ನ ವಾರ 10 ದಿನ ರಿಹರ್ಸಲ್ ಮಾಡಿದ್ದಾರೆ ಶಾರ್ಟ್. ಅಂದ್ರೆ ರಿಹರ್ಸಲ್ಗೆ ಆರ್ಟಿಸ್ಟ್ ಅವೈಲೇಬಲ್ ಇದಾರೆ ಅವ್ರಿಗೆ. ಸೊ ಹೆಂಗೆಲ್ಲ ಇದೆ ನೋಡಿ, ಏನೆಲ್ಲ ತಿಳ್ಕೊತೀವಿ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಚಿಕ್ಕ ಹುಡುಗರು ಕೆಲಸ, ಅವ್ರು ಇಂಟರ್ನ್ಯಾಷನಲ್ ಲೆವೆಲ್ ಕೆಲಸ ಮಾಡಿದ್ದಾರೆ. ಸೊ ಈ ತರದವ್ರನ್ನೆಲ್ಲ ಸ್ವಲ್ಪ ನೋಡಕ್ ಅವಕಾಶ ಸಿಕ್ತು. ಅದು ಸ್ಫೂರ್ತಿ ಆಯ್ತು. ಒಂದಿಷ್ಟು ಜನರ ಜೊತೆ ಭೇಟಿ, ಮಾತುಕತೆ ಆಯ್ತು. ಬಾಲಿವುಡ್ ಸ್ಟಾರ್ಸ್ ಗಳೆಲ್ಲ ಬಂದಿರ್ತಾರೆ ಅಂತ ಲಾಸ್ಟ್ ಟೈಮ್ ಒಂದು 2-3 ವರ್ಷ ಅಂತ ನಾವು ಅಟೆಂಡ್ ಮಾಡಿದಾಗ ನೋಡಿದ್ವಿ. ಸೊ ಆ ಬೇಸಿಸ್ ಅಲ್ಲಿ ಯಾರನ್ನೆಲ್ಲ ನೋಡಿದ್ವಿ, ಯಾರ್ಯಾರು ಸಿಕ್ಕಿದ್ರು? ಬಾಲಿವುಡ್ ಅವ್ರು ನನ್ನ ಲಾಸ್ಟ್ ಡೇ ಇರ್ಲಿಲ್ಲ ಆಕ್ಚುಲಿ. ನಾನು ಒನ್ ಡೇ ಮುಂಚೆ ಬಂದೆ. ರಣವೀರ್ ಸಿಂಗ್ ಎಲ್ಲ ಬಂದಿದ್ರು, ರಜನಿಕಾಂತ್ ಸರ್ ಬಂದಿದ್ರು, ಆಮೇಲೆ ಸುಮಾರು ಜನ ಬಂದಿದ್ರು, ರಿಷಬ್ ಶೆಟ್ಟಿ ಅವ್ರು ಬಂದಿದ್ರು.
ನಾನಿದ್ದಾಗ ಅಲ್ಲಿ ಇವರಿದ್ರು, ಅಮರನ್ ಹೀರೋಯಿನ್ ಸಾಯಿ ಪಲ್ಲವಿ, ಅನುಪಮ್ ಖೇರ್ ಅಂಡ್ ನಮ್ಮ ತೆಲುಗು ಸ್ಟಾರ್ ಇವರು ಬಾಲಯ್ಯ ಇದ್ರು. ನಮ್ಮ ಸುಮಾರು ಜನ ಸಿಕ್ಕಿದ್ರು ನನಗೆ ಆರ್ಟಿಸ್ಟ್ಗಳು. ಮೇಜರ್ ಸ್ವಲ್ಪ ಹಿಂದಿ ವೆಬ್ ಸೀರೀಸ್ಗಳಲ್ಲಿ ಆಕ್ಟ್ ಮಾಡುವಂಥವ್ರು ಸುಮಾರು ಜನ ಸಿಕ್ಕಿದ್ರು. ಡೈರೆಕ್ಟ್ ಪಾಪ್ಯುಲರ್ ಫೇಸಸ್ ಸಿಕ್ಕಿದ್ರು. ನಾನು ಮಾತಾಡಿಸ್ದೆ. ಆಮೇಲೆ ನಾನು ನೋಡಿರೋ ವೆಬ್ ಸೀರೀಸ್ ನನ್ನ ಒಪಿನಿಯನ್ ಅವ್ರ ಜೊತೆ ಶೇರ್ ಮಾಡ್ಕೊಂಡೆ. ಸೊ ಹಿಂಗ್ ಬೇರೆ ಬೇರೆ ತರ ಇದೆ. ಅಂದ್ರೆ ಅವ್ರವ್ರ ಸಿನಿಮಾ ಇದ್ದಾಗ ನಾಗಾರ್ಜುನ್ ಸರ್ ಬಂದಿದ್ರು ಆಂಧ್ರದಿಂದ. ಸೊ ಈ ತರ ಎಲ್ಲ ಬಂದಿದ್ದಾರೆ. ಏನಾಗುತ್ತೆ, ಫೆಸ್ಟಿವಲ್ ಅಂದ್ಬಿಟ್ಟು ಬರೀ ಅವಾರ್ಡು ಅಥವಾ ಈ ತುಂಬಾ ಬರೀ ಬುದ್ಧಿವಂತರ ಸಿನಿಮಾಗಳು ಇಲ್ಲ, ಅಲ್ಲಿ ಕಮರ್ಷಿಯಲ್ ಸಿನಿಮಾಗಳು ಇತ್ತು. ಅಂದ್ರೆ ಕಮರ್ಷಿಯಲ್ ಸಿನಿಮಾಗಳಿಂದ ಕಮರ್ಷಿಯಲ್ ಫೇಸಸ್ ಬರುತ್ತೆ. ಒಂದು ಜನ ಸೇರ್ಬೇಕು, ಒಂದು ವ್ಯಾಲ್ಯೂ ಬರಬೇಕು ಫೆಸ್ಟಿವಲ್ಗೆ ಅನ್ನೋದು ಅವ್ರಿಗೆ ಆರ್ಗನೈಸರ್ಸ್ ಅಂದ್ರೆ NFTC ಇರುತ್ತೆ. ಅವ್ರಿಗೆ ಆ ಪ್ರಕಾರ ಅವ್ರು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಇನಾಗ್ರೇಷನ್ಗೆ ಒಬ್ರು ಗೆಸ್ಟ್ ಬಂದ್ರೆ ಕ್ಲೋಸಿಂಗ್ ಸೆರೆಮನಿಗೆ ಒಬ್ರು ಗೆಸ್ಟ್ ಇರ್ತಾರೆ. ಅಲ್ಲ, ಒಂದು ಹವಾ ಕ್ರಿಯೇಟ್ ಆಗ್ಬೇಕಲ್ಲ. ಬಟ್ ಎಲ್ಲವೂ ಯಾರೇ ಬರ್ಲಿ ಏನೇ ಬರ್ಲಿ, ಅದು ಸಿನಿಮಾದ ಹಬ್ಬ ಅದೊಂಥರ ಚಂದ ನೋಡೋದು. ಫೆಸ್ಟಿವಲ್ ಅದೊಂಥರ ಹಬ್ಬ, ಕಣ್ಣಿಗೆ ಹಬ್ಬ. ನಮ್ಮ ಮೈಸೂರು ದಸರಾದಲ್ಲಿ ಮೈಸೂರು ಹೆಂಗ್ ಅಲಂಕಾರ ಆಗಿರುತ್ತಲ್ಲ, ಇಡೀ ಲೈಟ್ ಎಲ್ಲ ಕಂಗೊಳಿಸ್ತಾ ಇರುತ್ತೆ ನೋಡಿ. ಸೇಮ್ ಅದೇ ತರ ಗೋವಾ ಪಳ 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 ಅಂತ ಇರುತ್ತೆ ಆ ಫೆಸ್ಟಿವಲ್ಗೆ. ಸೆಲೆಬ್ರೇಟ್ ಮಾಡುತ್ತೆ ಗೋವಾನೇ ಸೆಲೆಬ್ರೇಟ್ ಮಾಡುತ್ತೆ. ಅದು ಗೋವಾ ಅನ್ನೋ ಕಾರಣಕ್ಕೆ ಫಿಲ್ಮ್ ಫೆಸ್ಟಿವಲ್ ಒಂದು ಪರ್ಸೆಂಟೇಜ್ ಆಫ್ ಇಂಪಾರ್ಟೆನ್ಸ್ ಬಂದಿರಬಹುದು. ಕಾರಣ ಅದರ ಲೈಫ್ ಸ್ಟೈಲ್ ಅದೆಲ್ಲ ವಾಟ್ ಎವರ್, ವೆದರ್, ಬೀಚು ಅದೆಲ್ಲ ಬಂದಿರಬಹುದು, ಬಿಸ್ನೆಸ್ ಸೆಂಟರ್ ಬಂದಿರಬಹುದು. ಅಥವಾ ಅಲ್ಲಿ ಫಸ್ಟ್ ಟೈಮ್ ಅವ್ರು ಪ್ಲಾನ್ ಮಾಡಿದಾಗ ಅದನ್ನ ಮೈಂಡ್ ಇಟ್ಕೊಂಡೇ ಪ್ಲಾನ್ ಮಾಡಿರ್ಬೋದು. ಗೋವಾದಲ್ಲಿ ಮಾಡಿದ್ರೆ ವರ್ಕ್ ಆಗುತ್ತೆ ಅನ್ನೋ ತರದಲ್ಲಿ. ಅದು ನವೆಂಬರ್ ಡಿಸೆಂಬರ್ ಆಗಿರೋದ್ರಿಂದ ಅಂತ ಸೆಕೆ ಇರಲ್ಲ. ಚಳಿಗಾಲದಲ್ಲಿ ನಾವು ಅಲ್ಲಿ ಹೋಗೋದ್ರಿಂದ ಮಾಡ್ರೇಟ್ ಸೆಕೆ, ಹ್ಯೂಮಿಡಿಟಿ ಇರುತ್ತೆ. ಅದೇ ಜನವರಿ ಫೆಬ್ರವರಿ ಮಾಡ್ಬಿಟ್ರೆ ತುಂಬಾ ಬಂಬಡ ಇರುತ್ತೆ, ಬೇಡ ಅನ್ನೋ ಕಾರಣಕ್ಕೆ ನವೆಂಬರ್ ಇಟ್ಟಿದ್ದಾರೆ. ಸೊ ವೆದರ್ ಕೂಡ ಫೇವರೇಬಲ್ ಆಗಿತ್ತು, ಸಪೋರ್ಟಿವ್ ಆಗಿತ್ತು. ಈಗ ನೀವೆಷ್ಟು ವರ್ಷದಿಂದ ಈ ಫಿಲ್ಮ್ ಫೆಸ್ಟಿವಲ್, ಎಸ್ಪೆಷಲಿ ಗೋವಾ ಫಿಲ್ಮ್ ಫೆಸ್ಟಿವಲ್ ಅಟೆಂಡ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ? ನಾನು 8 ವರ್ಷ ಅನ್ಕೊಂಡಿದ್ದೆ. ಯಾರೋ ಫ್ರೆಂಡ್ ಹೋಗ್ತಾ ಇದ್ರು, ನಾನು ಬರ್ತೀನಿ ಅಂತಂದಾಗ ನನಗೇನೋ ಇಲ್ಲಿ ವರ್ಕಲ್ಲಿ ಬಿಸಿ ಇರ್ತಾ ಇದ್ದೆ, ಆಗ್ತಿರ್ಲಿಲ್ಲ, ಬೇರೆ ಬೇರೆ ಕಾರಣಗಳಿಗೆ ಆಗ್ತಿರ್ಲಿಲ್ಲ. ಸೊ ಈ ಸಲ ಒಂದೂವರೆ ತಿಂಗಳು ಮುಂಚೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ನಾವು ಗೋವಾಗೆ ಹೋಗ್ಬೇಕಂದ್ರೆ ಏನಾಗತ್ತೆ ಗೊತ್ತಾ, ಈಗ 20ರಿಂದ 28 ಇದೆ ಅನ್ಕೊಳ್ಳಿ, 19, 18ರಿಂದ ನಿಮ್ಗೆ ಎಂಗೇಜ್ ಆಗ್ಬಿಡುತ್ತೆ ಫುಲ್. ಸಿಗೋದೇ ಇಲ್ಲ. ಗೋವಾದಲ್ಲಿರೋ 2-3 ಏರ್ಪೋರ್ಟ್ ಇದೆ, ಅಲ್ಲಿ ಎಲ್ಲಾ ಫ್ಲೈಟ್ಗಳು ಬುಕ್ ಆಗ್ಬಿಡುತ್ತೆ, ಬ್ಯುಸಿ ಆಗ್ಬಿಡುತ್ತೆ ಊರು. ಸೊ ನಾವು ಹೋಗ್ಬೇಕಂದ್ರೆ 1 ತಿಂಗಳು 1.5 ತಿಂಗಳು ಮುಂಚೆ ಪ್ಲಾನ್ ಮಾಡ್ಕೋಬೇಕು, ಹೋಗೋದು ಮತ್ತು ಬರೋದು ಎರಡನ್ನೂ ಪ್ಲಾನ್ ಮಾಡ್ಕೋಬೇಕು. ಸೊ ಅದು ತುಂಬಾ ಜನ ಮೂಮೆಂಟ್ ಇರೋದ್ರಿಂದ ಆ ಸಮಯದಲ್ಲಿ ಅದು ಸ್ವಲ್ಪ ಜಾತ್ರೆಗೆ ಹೋದಂಗೆ ನಾವು. ಯಾಕೆ ನಾನು ಈ ಕ್ವೆಶ್ಚನ್ ಕೇಳಿದೆ ಅಂತ ಹೇಳಿದ್ರೆ, ತುಂಬಾ ಜನರಿಗೆ ಹೊಸ ಸಿನಿಮಾ ಮಾಡುವ ಯಂಗ್ಸ್ಟರ್ಸ್ ಇರ್ಬೋದು ಅಥವಾ ಫಿಲ್ಮ್ ಫೆಸ್ಟಿವಲ್ ಅಟೆಂಡ್ ಮಾಡಿ ಅಲ್ಲೇನೋ ಕಲ್ತ್ಕೋಬೇಕು, ಅಲ್ಲೇನೋ ನೋಡ್ಬೇಕು, ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಅಟೆಂಡ್ ಮಾಡ್ಲೇಬೇಕು ಅಂತ ಅವ್ರಿಗೊಂದಷ್ಟು ಹೆಂಗ್ ಹೋಗೋದು, ಏನ್ ಮಾಡೋದು. ಕೆಲವೊಮ್ಮೆ ಈಗ ನೀವೇನೋ ನಿಮ್ ಜೊತೆ ದುಡ್ಡಿದೆಪ್ಪ, ಫ್ಲೈಟ್ ಅಲ್ಲಿ ಹೋದ್ರೆ, ಒಂದಷ್ಟು ಜನರು ಟ್ರೈನ್ ಅಲ್ಲಿ ಹೋಗ್ಬೇಕು ಅಂತಿರ್ತಾರೆ, ಬಸ್ಸಲ್ಲಿ ಹೋಗ್ಬೇಕು ಅಂತಿರ್ತಾರೆ. ಸೊ ಅವ್ರು ಯಾವ ರೀತಿ ಪ್ಲಾನ್ ಮಾಡ್ಕೊಳ್ಬಹುದು? ಗೋವಾಕ್ಕೆ ಹೆಂಗ್ ಬೇಕಂಗ್ ಹೋಗ್ಬೋದು. ಬೆಂಗಳೂರಿಂದ ಬಸ್ ಇದೆ, ಡೈರೆಕ್ಟ್ ಓಲೋ ಬಸ್ ಇದೆ. ಇಲ್ಲಿ ಮಧ್ಯಾಹ್ನ ಸಂಜೆ ಕುತ್ಕೊಂಡ್ರೆ ಬೆಳಗ್ಗೆ ಇಳಿತಾರೆ. ಟ್ರೈನ್ ಇದೆ, ಆರಾಮ್ಸೆ ಟ್ರೈನ್ ಹೋಗುತ್ತೆ. ಫ್ಲೈಟ್ ಇದೆ, ಫ್ಲೈಟ್ ಹೋಗಕ್ಕೆ ನಿಮ್ಗೆ 1.5 ಗಂಟೆ ಆಗುತ್ತೆ. ಬಟ್ ನೀವು ಏರ್ಪೋರ್ಟಿಗೆ ಹೋಗಿ ಅಲ್ಲಿ ಹತ್ತಿ ಇಳಿದು ಅಲ್ಲಿ ಹೋಗೋಷ್ಟು ಇದು 5-6 ಗಂಟೆ ಆಗ್ಬಿಡುತ್ತೆ. ಸೊ 3 ರೂಟ್ ಇದೆ. ನಮ್ಮ ಹತ್ರ ಸಮಯ, ನಮ್ಮ ಹತ್ರ ದುಡ್ಡು ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಅದನ್ನ ಆಯ್ಕೆ ಮಾಡ್ಕೋಬಹುದು. ನನಗೆ ಫ್ಲೈಟ್ ಬೆಟರ್ ಅನಿಸ್ತು, ಕೆಲಸಗಳಿರೋದ್ರಿಂದ ತುಂಬಾ ಸಮಯ ವ್ಯರ್ಥ ಅಂದ್ಬಿಟ್ಟು ನಾನು ಫ್ಲೈಟ್ ಪ್ಲಾನ್ ಮಾಡ್ಕೊಂಡೆ. ಬಸ್ಸು ಹೋಗ್ಬೋದು, ಇದನ್ನು ಹೋಗ್ಬೋದು. ಅಂದ್ರೆ 3 ಎಕನಾಮಿಕಲ್ ಆಗಿದೆ. ಫ್ಲೈಟ್ ನೀವು ಸ್ವಲ್ಪ 1.5-2 ತಿಂಗಳು ಮುಂಚೆ ಮಾಡಿಸ್ಕೊಂಡ್ರೆ ಒಂದು 3,000-3,500 4,000 ಒಳಗಡೆ ಸಿಗುತ್ತೆ. ಸೊ 4,000 ಈಗ ನಾವು ಬಸ್ ಮಾಡಿಸಿದ್ರು 1,500-2,000 ಆಗುತ್ತೆ. ಸೊ ಆ ಆಂಗಲ್ ಅಲ್ಲಿ ಫ್ಲೈಟ್ ಬೇಗ ಹೋಗಿ ಇಳಿದ್ಬಿಡ್ತೀವಿ. ಆಮೇಲೆ ಅವತ್ತೇ ಬೆಳಗ್ಗೆ ಹೋಗ್ಬೋದು ಫ್ಲೈಟ್ ಆದ್ರೆ. ಅಂದ್ರೆ ನಾವು 10 ಗಂಟೆಗೆ ಹೋಗ್ಬೋದು. ನಾವು ಒಂದು ರೂಮ್ ಮಾಡಿರ್ತೀವಿ ಅಂದ್ರೆ 10-11 ಗಂಟೆಗೆ ಚೆಕ್ ಇನ್ ಇರುತ್ತಲ್ಲ, ಹೋಗ್ಬಿಟ್ಟು ಲಗೇಜ್ ಹಾಕ್ಬಿಟ್ಟು ನಾವು ಫೆಸ್ಟಿವಲ್ಗೆ ಹೋಗ್ಬೋದು. ಆ ಥರದ್ದೆಲ್ಲ ಅವಕಾಶಗಳಿದೆ ಅಲ್ಲಿ. ಸೊ 3 ರೂಟು ಪ್ಲಾನ್ ಮಾಡ್ಕೋಬಹುದು. ಹೆಂಗ್ ಡಿಪೆಂಡ್ ಆನ್ ದೇರ್ ಪಾಕೆಟ್ ಅಂಡ್ ದೇರ್ ಟೈಮ್ ಅಷ್ಟೇ. ಉಳ್ಕೊಳ್ಳೋ ವ್ಯವಸ್ಥೆಗಳೆಲ್ಲ ಚೆನ್ನಾಗಿರುತ್ತೆ. ಉಳ್ಕೊಳ್ಳೋ ವ್ಯವಸ್ಥೆ ಅಂದ್ರೆ ಲೈಕ್ ಅಲ್ಲಿ ಇದು ಏನೋ ನಾವು ರೂಮ್ಸ್ ಮಾಡ್ಕೋಬೇಕು ನಾವೇ. ಲಾಡ್ಜಸ್ ಇದೆ, 3 ಸ್ಟಾರ್ 5 ಸ್ಟಾರ್ ಇದೆ, ನಾರ್ಮಲ್ ಇದೆ, ಡಾರ್ಮಿಟ್ರಿ ತರದ್ದು ಇರುತ್ತೆ, ಆಮೇಲೆ ನಾರ್ಮಲ್ ಗೆಸ್ಟ್ ಹೌಸ್ ತರದ್ದು, ಬೀಚ್ ರೆಸಾರ್ಟ್ಸ್, ಆಮೇಲೆ ಬೇರೆ 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 ತರದಿದೆ. ರೊಕ್ಕ ಹೆಂಗಿರುತ್ತೆ ಹಂಗೆ ರೊಕ್ಕ ಇದ್ದಂಗೆ. ಬಟ್ ಅದು ಸ್ವಲ್ಪ ನನಗೆ ಕಾಸ್ಟ್ಲಿ ಅನ್ನಿಸ್ತು. ಅಂದ್ರೆ ನೀವು ಈಗ ಒಂದು 3,000 ರೂಪಾಯಿದ್ದು ರೂಮ್ ಅಲ್ಲಿ ತಗೊಂಡ್ರೆ ಅದೊಂದು ಬೆಂಗಳೂರು ಅಂದ್ರೆ ನಮ್ಮ ಸೈಡ್ ಅಲ್ಲಿ ಒಂದು 1,000 ರೂಪಾಯಿ ಕ್ವಾಲಿಟಿ ಇರುತ್ತೆ ನನಗನ್ಸಿದ್ದು. ನೀವು ಇಲ್ಲಿ ಒಂದು 3,000 ರೂಪಾಯಿ ತರದ್ದು ಕ್ವಾಲಿಟಿ ರೂಮ್ ಬೇಕಂದ್ರೆ ಅಲ್ಲಿ ಒಂದು 6,000-7,000 ಕೊಡ್ಬೇಕು. ಸೊ ಅದನ್ನ ಸ್ವಲ್ಪ ಪ್ಲಾನ್ ಮಾಡ್ಕೋಬೇಕು. ಅಂದ್ರೆ ಸ್ವಲ್ಪ ಪಣಜಿ ರೂಮ್ ಮಾಡಕ್ ಹೋಗ್ಬಾರ್ದು. ಪಣಜಿಯಿಂದ ಸ್ವಲ್ಪ ದೂರದಲ್ಲಿ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ನಾನು ಮಿರಾಮೇರ್ ಬೀಚ್ ಅಂತಿದೆ, ಅಲ್ಲಿ ರೂಮ್ ಮಾಡಿದ್ದೆ. ಅದು ಒಂದು 2 ಕಿಲೋಮೀಟರ್ ದೂರ ಅದು. ಸೊ ಮಜಾ ಅಂದ್ರೆ ಅಲ್ಲಿ ಒಂದು AC ಬಸ್ ಬರುತ್ತೆ, ಓಲೋ ಬಸ್ಸು. ನನ್ನ ರೂಮಿಂದ ಮುಂದೆ ಬಂದು ಬಸ್ ಹತ್ತಿರ ಡೈರೆಕ್ಟ್ ಫಿಲ್ಮ್ ಫೆಸ್ಟಿವಲ್ ಬಂದು ನಿಲ್ಸುತ್ತೆ. 10,000 ರೂಪಾಯಿ ತಗೋತಿದ್ರು ಅವರು.
ಸೊ ಆ ತರದ್ದೆಲ್ಲ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ನನಗೂ ಗೊತ್ತಿರಲಿಲ್ಲ, ಅಚಾನಕ್ ಆಗಿ ಆಗಿದ್ದು. ಬಟ್ ಆಮೇಲೆ ಅದು ಅಂದ್ರೆ ಫ್ರೆಂಡ್ಗಳು ಗೈಡ್ ಮಾಡಿದ್ರು ಒಬ್ರು. ಅಚಾನಕ್ ಆಗಿ ಅದು ಸಿಕ್ತು ಬಸ್ ಆಪ್ಷನ್. ಗುಡ್, ಟೈಮು ಸೇವ್ ಆಗ್ತಾ ಇತ್ತು, ಪ್ಲಸ್ ದುಡ್ಡು ಉಳಿತಾ ಇತ್ತು. ವೈ ನಾಟ್ ಅಂತ ಅದ್ರಲ್ಲಿ ಓಡಾಡ್ತಾ ಇತ್ತು. ಏನು ಡಿಫ್ರೆನ್ಸ್ ಅನಿಸ್ತಾ ಸರ್ ನಿಮಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೂ ಗೋವಾ ಫಿಲ್ಮ್ ಫೆಸ್ಟಿವಲ್? ಅದೇ ಹೇಳಿದ್ನಲ್ಲ ಅವಾಗಲೇ, ಫೆಸ್ಟಿವಲ್ ಆಗುತ್ತೆ, ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ ಅನ್ಕೊಳ್ಳುತ್ತೆ, ಅದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಆಗುತ್ತೆ. ಇಡೀ ಭಾರತನ ರಿಪ್ರೆಸೆಂಟ್ ಮಾಡುತ್ತೆ ಒಂದು. ಸೊ ಅಲ್ಲಿ ತೂಕ ಹೆಚ್ಚಾಗುತ್ತೆ, ಡೆಫಿನೆಟ್ಲಿ ಸಿನಿಮಾಗಳು ಜಾಸ್ತಿ ಬರುತ್ತೆ. ಆಬ್ವಿಯಸ್ಲಿ ಅದ್ರದ್ದು ಬಜೆಟ್ ಜಾಸ್ತಿ ಇರುತ್ತೆ, ಅಂದ್ರೆ ಸರ್ಕಾರದಿಂದ ಅದೇನು ಅನುದಾನ ಅದೇನು ಬಜೆಟ್ ಬರುತ್ತೆ ಅದು ಜಾಸ್ತಿ ಇರುತ್ತೆ. ಅಲ್ಲಿ NFDC ಅವ್ರು ಆಗ್ಬೋದು, ಇನ್ಫಾರ್ಮೇಶನ್ INB ಡಿಪಾರ್ಟ್ಮೆಂಟ್ ಅವ್ರು ಡೈರೆಕ್ಟ್ಲಿ ಇನ್ವಾಲ್ವ್ ಇದ್ದಾರೆ ಅಲ್ಲಿ. ಇಲ್ಲಿ ನಮ್ಮ ಫಿಲಮ್ ಅಕಾಡೆಮಿ ಮಾಡುತ್ತೆ, ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡುತ್ತೆ. ಸೊ ಆ ಡಿಫ್ರೆನ್ಸಸ್ ಇರುತ್ತೆ. ಬಟ್ ಅದನ್ನ ಬಿಟ್ರೆ ಸಿನಿಮಾ ನೋಡೋಣ, ಸಿನಿಮಾ ಅಷ್ಟೇ ಅಲ್ವಪ್ಪ. ನಾವೀಗ ಸಿನಿಮಾ ನೋಡೋಕೆ ಅಂತ ಹೋದಾಗ ವ್ಯವಸ್ಥೆ ಅದು ಹಂಗಿದೆ ಹಿಂಗಿದೆ, ಅವ್ರು ಬಂದ್ರು ಇವ್ರು ಬಂದ್ರು ಎಲ್ಲವನ್ನೂ ಬಿಟ್ಟು ಕೊನೆಗೆ ಕತ್ಲಾದ್ಮೇಲೆ ಏನ್ ಸ್ಕ್ರೀನ್ ಮೇಲೆ ಮಾಡುತ್ತೆ ನಾವೇನ್ ನೋಡ್ತೀವಲ್ವಾ, ಅದೇ ಅದು ಎಲ್ಲ ಕಡೆ ಒಂದೇ, ಅದು ಚೇಂಜ್ ಆಗಲ್ಲ. ಅಲ್ಲಿ ಐನಾಕ್ಸ್ ಅಲ್ಲಿ PVR ಐನಾಕ್ಸ್ ಅಲ್ಲೂ ಸೇಮ್ ಇದೆ, ಇಲ್ಲೂ ಸೇಮ್ ಇದೆ ಸ್ಕ್ರೀನಿಂಗ್ ಎಲ್ಲ. ಸೊ ಅದೆಲ್ಲ ಆಸ್ ಇಟ್ ಈಸ್. ಬಟ್ ಅಂದ್ರೆ ಆ ವ್ಯವಸ್ಥೆಗಳು, ಆ ಪಾಸ್ ಕೊಡುವ ರೀತಿ, ಆ ಪಾಸ್ ನಾವು ಆನ್ಲೈನ್ ಅಪ್ಲೈ ಮಾಡ್ಕೊಳ್ಳೋ ರೀತಿ, ಅದೆಲ್ಲ ಚಂದ ಇದೆ. ಅಂದ್ರೆ ಎಲ್ಲೆಲ್ಲ ಜನ ಬರ್ತಾರಲ್ಲ, ಇಲ್ಲಿ ನಾವು ಇಲ್ಲೇ ಆಗಿರೋದ್ರಿಂದ ಅಲ್ಲಿ ಪಾಸ್ ಸಿಗುತ್ತೆ ತಗೊಳ್ಳಿ, ಇಲ್ಲಿ ಪಾಸ್ ಸಿಗುತ್ತೆ ತಗೊಳ್ಳಿ ಅಂತ ಲೋಕಲ್ ನಮ್ಗೆ ಹೇಳ್ತಾರೆ ಬೆಂಗಳೂರಲ್ಲಿ. ಅಲ್ಲಿ ಎಲ್ಲವೂ ಆನ್ಲೈನ್ ಅಲ್ಲಿ ಇದೆ ವ್ಯವಸ್ಥೆ. ಪಾಸ್ ಕೊಡೋದಕ್ಕೆ ಅಂತ ಕೌಂಟರ್ಗಳು ಮಾಡಿದ್ದಾರೆ, ಆ ಕೌಂಟರ್ಲ್ಲೇ ತಗೋಬೇಕು. ಈಗ ಮೀಡಿಯಾದವರಿಗೆ, ಪ್ರೆಸ್ನವ್ರಿಗೆ ಬೇರೆ ಕಡೆ ಪಾಸ್ ಸಿಗುತ್ತೆ, ಡೆಲಿಗೇಟ್ಸ್ಗೆ ಬೇರೆ ಕಡೆ ಸಿಗುತ್ತೆ, ಗೆಸ್ಟ್ಗಳಿಗೆ ಬೇರೆ ಕಡೆ ಇರುತ್ತೆ. ಆ ಥರ ಎಲ್ಲ ಬೇರೆ 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 ತರ ಪ್ಲಾನ್ ಮಾಡಿದ್ದಾರೆ. ಎಲ್ಲದಕ್ಕೂ ಆರ್ಗನೈಸ್ಡ್ ಆಗಿ ಅವ್ರೊಂದು ವ್ಯವಸ್ಥೆ ಇದೆ. ನಾನೀಗ ಒಬ್ಬ ಡೆಲಿಗೇಟ್ ಆಗಿ ಹೋಗಿರೋದ್ರಿಂದ ನನಗೆ ಇಷ್ಟ ಅರ್ಥ ಆಗಿದೆ. ಫ್ಯೂಚರ್ ನಾನು ಬೇರೆ ಬೇರೆ ರೂಪದಲ್ಲಿ ಅಲ್ಲಿಗೆ ಹೋದ್ರೆ ಬೇರೆ ಬೇರೆ ಫೆಸಿಲಿಟಿಗಳು ನನ್ಗೆ ಗೊತ್ತಾಗ್ತಾ ಬರುತ್ತೆ. ಒಂದಷ್ಟು ಜನರು ಈ ಫಿಲ್ಮ್ ಫೆಸ್ಟಿವಲ್ಗೆ, ನಾನು ಜನರಲ್ ಆಗಿ ಇದನ್ನು ಮಾತಾಡ್ತಿರೋದು, ಸುಮ್ಮನೆ ಆದ್ರೂ ಅಟೆಂಡ್ ಮಾಡ್ತಾರೆ. ಈ ಫೋಟೋ ತೆಗೆಸ್ಕೊಳ್ಲಿಕ್ಕೆ ಅಂತಾನೆ ಬರೋರು ಒಂದಷ್ಟು ಜನ ಇರ್ತಾರೆ. ತಪ್ಪಿಲ್ಲ, ಹೌದಾ? ಎಂತೂಸಿಯಾಸ್ಟಿಕ್ ಇದಾರಲ್ಲ, ಈ ಸಿನಿಮಾ ಪ್ರೇಮಿಗಳಿದಾರಲ್ಲ ಎಲ್ಲ ಇದಾರೆ. ಏನಾಗುತ್ತೆ ಅಂದ್ರೆ ಈ ನಾವು ಇಲ್ಲೇ ಎಲ್ಲೋ ಹೋಗಿ ನಾವು ಒಂದು ಮಾಲ್ಗೆ ಹೋಗಿ ಒಂದು ಸಿನಿಮಾ ನೋಡ್ಕೊಂಡ್ ಬರ್ತೀವಿ, ಒಂದು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತೀವಿ ಅನ್ನೋದು ಒಂದು ರೆಗ್ಯುಲರ್ ಒಂದು ಹ್ಯಾಬಿಟ್ ಆಯ್ತು. ಅದು ಫಿಲ್ಮ್ ಫೆಸ್ಟಿವಲ್ ಗೋವಾದಲ್ಲಿದೆ, ಒಂದ್ 5 ದಿನ ಹೋಗೋಣ, ಒಂದ್ 6 ದಿನ ಹೋಗೋಣ ಅಂತ ಗಂಡ ಹೆಂಡತಿ ಪ್ಲಾನ್ ಮಾಡೋರು, ಫ್ರೆಂಡ್ಸ್ ಪ್ಲಾನ್ ಮಾಡೋರು, ಫ್ಯಾಮಿಲಿ ಪ್ಲಾನ್ ಮಾಡೋರು ಇದಾರೆ ಸುಮಾರು ಜನ. ಅಂದ್ರೆ ಅವರಿಗೆ ಹೋಗೋದಕ್ಕೊಂದು ನೆಪ ಬೇಕು, ಅದನ್ನ ಎಂಜಾಯ್ ಮಾಡೋದಕ್ಕೊಂದು ನೆಪ ಬೇಕು, ಆ ಫೋಟೋಗಳು. ಆಮೇಲೆ ಈ ಕೆಲವು ಸ್ಟಾರ್ಗಳು ಸಿಗ್ತಾರೆ, ಕೆಲವು ಫೇಸಸ್ ನೋಡ್ಬೋದು, ಯಾರಾದ್ರೂ ಸಿಕ್ಕರೆ ಫೋಟೋ ತಕ್ಕೋಬಹುದು. ಅದೊಂದು ಸಂಭ್ರಮ ಅಲ್ವಾ? ಒಂದು ಸಂಭ್ರಮಿಸುವ ಜನಗಳಿಗೆ ಅವಕಾಶ, ದಾರಿ ಬೇಕು, ಎಲ್ಲಿ ದಾರಿ ಹುಡ್ಕೋಣ ಅಂತ ಹೋಗ್ತಾರೆ. ತಪ್ಪಿಲ್ಲ, ಅದು ಲೆಟ್ ಟೈಮ್. ಆಮೇಲೆ ಎಲ್ಲರೂ ಸೇರ್ಬಿಟ್ಟೆ ಅದು ಫೆಸ್ಟಿವಲ್ ಗ್ರ್ಯಾಂಡ್ ಆಗಿ ಫೆಸ್ಟಿವಲ್ ಅಂತ ಅನ್ಸ್ಕೊಳ್ಳೋದೇ ಅವಾಗಲ್ವಾ. ಬರೀ ಸಿನಿಮಾದವರೇ ಸೇರಿದ್ರೆ ಜಾಸ್ತಿ ಜನ ಸೇರಲ್ಲ. ಅಲ್ಲಿ ಈ ತರ ಹೊರಗಿನವರು ಉತ್ಸಾಹಿಗಳು ಬಂದ್ರೆ ಅದಕ್ಕೊಂದು ಹಬ್ಬ ಆಗುತ್ತೆ. ಹೌದು, ಫೆಸ್ಟಿವ್ ಒಂದು ವೈಬ್ ಸಿಗದೆ ಆದಾಗ. ಫೈನಲ್ ಡೇ ಸೆಲೆಬ್ರೇಷನ್ ಹೇಗಿತ್ತು? ನಾನು ಫೈನಲ್ ಡೇ ಇರ್ಲಿಲ್ಲ, ನಾನು ಬಂದ್ಬಿಟ್ಟೆ. ಆಕ್ಚುಲಿ ಹಿಂದಿನ ದಿನಾನೇ ಬಂದೆ. ಫೈನಲ್ ಡೇ ಇರ್ಲಿಲ್ಲ, ತುಂಬಾ ಗ್ರ್ಯಾಂಡ್ ಆಗಿತ್ತು ಅಂತ ನನ್ನ ಅಲ್ಲಿ ಉಳಿದಿರೋ ಫ್ರೆಂಡ್ಸ್ ಹೇಳಿದ್ರು ನೀವು ಇರ್ಬೇಕಿತ್ತು ಅಂತ. ನನಗೆ ಇಲ್ಲೊಂದು ಕೆಲಸ ಇತ್ತು, ಅದಕ್ಕೆ 1 ಡೇ ಮುಂಚೆ ನಾನು ಫ್ಲೈಟ್ ಮಾಡಿಸ್ಕೊಂಡ್ಬಿಟ್ಟಿದ್ದೆ, ಅನಿವಾರ್ಯವಾಗಿ ಬರ್ಬೇಕಾಯ್ತು. ನನಗೀಗ ಅನಿಸ್ತು ಇಲ್ಲ, ಪೂರ್ತಿ ಇರ್ಬೇಕು ಮುಂದೆ ಫ್ಯೂಚರ್ ಅಟೆಂಡ್ ಮಾಡಿದಾಗ ಮೊದಲ ದಿನದಿಂದ ಕೊನೆ ದಿನದವರೆಗೂ ಇರ್ಬೇಕಲ್ಲಿ ಅಂತ ಅನಿಸ್ತು. ಅದಕ್ಕೊಂದು ಪ್ರಾಪರ್ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅನಿಸ್ತು. ಆ ಥರ ನಾನು ಪ್ಲಾನ್ ಮಾಡ್ತೀನಿ ಮುಂದಕ್ಕೆ. ವೆರಿ ನೈಸ್. ಓವರ್ ಆಲ್ ಈ ಫಿಲ್ಮ್ ಫೆಸ್ಟಿವಲ್ ಅಟೆಂಡ್ ಮಾಡೋದ್ರಿಂದ ಒಬ್ಬ ಸಿನಿಮಾ ಎಂಥೂಸಿಯಾಸ್ಟ್ ಏನ್ ಕಲ್ತ್ಕೋಬಹುದು? ಕಲ್ತ್ಕೋಬಹುದು ಅನ್ನೋದಕ್ಕಿಂತ ನಮ್ಮೊಳಗಡೆ ಇರುವ ಸ್ವಲ್ಪ ತಣ್ಣಗಾಗಿರೋ ಫೈರ್ನ ಇಗ್ನೈಟ್ ಮಾಡುತ್ತೆ, ಇನ್ಸ್ಪೈರ್ ಮಾಡುತ್ತೆ. ಇನ್ಸ್ಪೈರ್. ಸೊ ಈ ತರ ಅಂದ್ರೆ ನಾವು ಒಬ್ಬ ಸಿನಿಕರ್ಮಿ ಅಂತ ಏನ್ ಕರಿತೀವಲ್ಲ, ಒಬ್ಬ ಲೇಖಕ ಆಗ್ಬೋದು, ಒಬ್ಬ ನಿರ್ದೇಶಕ ಆಗ್ಬೋದು, ಬೇರೆ ಬೇರೆ ನೋಡಿದಾಗ ಸ್ಫೂರ್ತಿ ಸಿಗುತ್ತೆ ಅವ್ನಿಗೆ. ನನಗೆ ಯಾವುದೋ ಒಂದು ಸಿನಿಮಾ ನೋಡ್ತಾ ಇದ್ದೆ ನಾನು, ಒರಾಂಡ ಅಂತ ಅದೊಂದು ಸ್ವೀಡನ್ ಸಿನಿಮಾ ಅನ್ಸುತ್ತೆ. ಅದ್ರದ್ದು ಲೈಟಿಂಗ್ ಫ್ರೇಮಿಂಗ್ ಏನ್ ಚೆನ್ನಾಗಿತ್ತು ಅಂತಂದ್ರೆ, ನಾನೊಂದು 10 ಫ್ರೇಮ್ದು ಫೋಟೋ ತೆಗೆದ್ಬಿಟ್ಟು ನಮ್ಮ ಕ್ಯಾಮ್ರಾಮನ್ ಕಳ್ಸಿಕೊಟ್ಟೆ, ನಮ್ಮ DOPಗೆ. ಸರ್ ನೋಡಿ ಟಿಂಟ್, ಆ DI ಕ್ವಾಲಿಟಿ ನೋಡಿ ಹೆಂಗಿದೆ, ಆ ಫ್ರೇಮಿಂಗ್ ನೋಡಿ ಏನ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಎಷ್ಟು ಈ ಡಸ್ಕ್ ಎಫೆಕ್ಟ್ಗಳು, ಈ ಈವ್ನಿಂಗ್ ಸನ್ಸೆಟ್ ಆಗ್ತಿರುತ್ತೆ, ಒಂದು ಸನ್ಸೆಟ್ ಆಗಿರುತ್ತೆ, ಬ್ಯಾಕ್ ಗ್ರೌಂಡ್ ಸ್ಕೈ ಬ್ಲೂ ಇರುತ್ತೆ, ಇಲ್ಲಿ ಫೇಸ್ ಮೇಲೆ ಲೈಟ್ ಹಾಕೊಂಡು ಶಾರ್ಟ್ಗಳು ತೆಗೆದಿದ್ದಾರೆ. ತುಂಬಾ ಬ್ಯೂಟಿಫುಲಿ ಮೇಡ್ ಸಿನಿಮಾ, ತುಂಬಾ ಚಂದ ಮಾಡಿದ್ದಾರೆ. ಆ ಥರದ್ದು ಇನ್ಸ್ಪೈರ್ ಆಗತ್ತೆ ನಮ್ಗೆ. ಅದನ್ನ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ನನ್ನ ಸಿನಿಮಾದ DI ಕ್ವಾಲಿಟಿ ಈ ತರ ಇರಬೇಕು, ನನ್ನ ಸಿನಿಮಾದ ಟಿಂಟ್ ಈ ತರ ಇರಬೇಕು, ಅಥವಾ ಒಂದು ಕ್ಲೋಸ್ಅಪ್ ನಾನು ಆ ತರ ತೆಗಿಬೇಕು, ಅಥವಾ ಈ ತರ ಒಂದು ಸಿಂಗಲ್ ಶಾರ್ಟ್ ಇಡಬೇಕು, ಏನೋ ಒಂದು ಕ್ರಿಯೇಟಿವ್ ಆಗಿ ಇನ್ಸ್ಪೈರ್ ಆಗುತ್ತೆ. ಅಂದ್ರೆ ಎಲ್ಲವೂ ಆಗ್ಲೇಬೇಕು ಅಂತಿಲ್ಲ, ಬಟ್ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಕಲ್ತ್ಕೊಂಡ್ ಬರ್ಬೋದು, ಡೆಫಿನೆಟ್ಲಿ ಕಲಿತೀವಿ. ಅಂದ್ರೆ ಇದು ಕಲಿಯೋದೇ ಅಲ್ವಾ. ಈ ಕೆಲವು ಸಿನಿಮಾಗಳೇನಂದ್ರೆ ಮೇನ್ ಸ್ಟ್ರೀಮ್ ಸಿನಿಮಾಗಳು ಎಲ್ಲಾ ಕಡೆ ಸಿಕ್ಬಿಡುತ್ತೆ ನಮ್ಗೆ. ಈ ಒಂದು ಬಾಂಗ್ಲಾ ಸಿನಿಮಾ ಮಾಡಿದ ಹೆಸರು ನನ್ಗೆ ಬಾಯಿಗೆ ಬರ್ತಿಲ್ಲ, ಅದೊಂದು 2 ಮಕ್ಕಳ ಕತೆ ಅದು. ಆಕ್ಚುಲಿ ಆ ಸಿನಿಮಾ ಡೈರೆಕ್ಟರ್ ಹೇಳ್ತಾ ಇದ್ರು,
ಅದು ಸತ್ಯಜಿತ್ ರೇ ಅವ್ರದ್ದು ಡ್ರೀಮ್ ಆಗಿತ್ತಂತೆ ಆ ಥರದ್ದು ಒಂದು ಫ್ಯಾಂಟಸಿ ಸಿನಿಮಾನ ಮಾಡಬೇಕು ಅಂತ. ಅಂದ್ರೆ ಅದು ಫಿಕ್ಷನ್, ಫ್ಯಾಂಟಸಿ ಮತ್ತು ಮಕ್ಕಳು ಮೂರನ್ನ ಸೇರಿ ಸಿನಿಮಾ. ಎಷ್ಟು ಸ್ವೀಟ್ ಆಗಿತ್ತು ಅಂದ್ರೆ ಸಿನಿಮಾ, ಅದು ತುಂಬಾ ಚಂದ ಆಯ್ತು. ಆ ಕಾನ್ಸೆಪ್ಟ್ ನನಗೆ ಬಹಳ ಇಷ್ಟ ಆಯ್ತು. ಅದು ಅದ್ರ ಹೆಸರು ಇಲ್ಲ, ಹೇಳ್ತೀನಿ ನಾನು ನಿಮಗೆ. ಅಂದ್ರೆ ಆ ತರ ಸಿನಿಮಾಗಳು ಅಲ್ಲಲ್ಲೇ ಅವ್ರ ರಾಜ್ಯದಲ್ಲಿ ಆಗಿರುತ್ತೆ, ಅಲ್ಲೇ ಪ್ರದರ್ಶನ ಆಗಿರುತ್ತೆ, ನಮಗ್ ಸಿಕ್ಕಿರಲ್ಲ. ಇಲ್ಲಿ ಸಿಕ್ಕಾಗ ನೋಡೋದಕ್ಕೊಂದು ಅವಕಾಶ ನಮ್ಗೆ. ಆ ಅವಕಾಶ ಇದ್ದಾಗ ಮತ್ತೆ ಎಲ್ಲೋ ಒಂದು ಕಡೆ ಆ ಡೈರೆಕ್ಟರ್ ಆಗ್ಬೋದು, ಆ ಸಿನಿಮಾದ ಹೆಸರು ನಮ್ಗೆ ತಲೆಯಲ್ಲಿ ನೆನಪುಳಿತು ಅಂದ್ರೆ ಮತ್ತೆ ಮುಂದೆ ಫರ್ದರ್ ಫ್ಯೂಚರ್ಗೆ ಅದು ಕನೆಕ್ಟ್ ಆಗುತ್ತೆ. ಅಥವಾ ನಾವು ಸಿನಿಮಾಗಳನ್ನ ಮಾಡಿದಾಗ ನಾವು ಆ ಥರದ್ದು ಮಾಡ್ಬೇಕು, ಅಥವಾ ಆ ಥರದ ಫೆಸ್ಟಿವಲ್ಗಳಿಗೆ ಹೋಗ್ಬೇಕು, ಆ ಥರದ್ದು ಏನೋ ಅಂದ್ರೆ ಪ್ರೈಸ್ ಗೆಲ್ಬೇಕು, ಅಥವಾ ಎಲ್ಲದಕ್ಕೂ ಇನ್ಸ್ಪೈರ್ ಆಗುತ್ತೆ. ಅಲ್ಟಿಮೇಟ್ ಸ್ಫೂರ್ತಿ ಪಡೆಯೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಅಂದ್ರೆ ಫಿಲ್ಮ್ ಫೆಸ್ಟಿವಲ್ಗಳಿಗೆ ಅಟೆಂಡ್ ಆದಾಗ ಒಂದು ತುಂಬಾ ಕಲ್ತ್ಕೊಳ್ತೀವಿ. ಬಗೆ ಬಗೆಯ ಒಂದು ಕಾನ್ಸೆಪ್ಟ್ ಅನ್ನ ಯಾವ್ಯಾವ ರೀತಿಯಲ್ಲಿ ನಾವು ಪ್ರೆಸೆಂಟ್ ಮಾಡ್ಬೋದು, ಅದಕ್ಕೆ ಯಾವುದೇ ರೀತಿಯ ಟೈಮ್ ಲಿಮಿಟ್ ಇಟ್ಕೊಂಡಿರಲ್ಲ, ಅಥವಾ ಅದನ್ನ ಒಂದು ಏನು ಇದೇ ರೀತಿ ಸಿಸ್ಟಮ್ಯಾಟಿಕಲಿ ಹಿಂಗೇ ಮಾಡಿ ಅಂತಿರಲ್ಲ. ನಾವು ಇಲ್ಲಿ ಕೆಲವು ಸಿನಿಮಾಗಳು ನೋಡ್ಬಿಟ್ಟಾಗ ಓ ಇದು ಹಿಂಗೂ ಮಾಡ್ಬೋದಲ್ವಾ ಅಂತ ಅನ್ಸ್ಬಿಡುತ್ತೆ. ಎಷ್ಟೊಂದು ಸಿನಿಮಾಗಳು ಎಸ್ಪೆಷಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಸಿನಿಮಾಗಳನ್ನು ನೋಡೋದಕ್ಕೆ ಅವಕಾಶ ಸಿಕ್ಕಾಗ ಅಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಗಳಿರಲ್ಲ. ಅದು ಲೈಟಿಂಗ್ ವಿಚಾರ ಇರ್ಬೋದು, ಕಾನ್ಸೆಪ್ಟ್ ವಿಚಾರ ಇರ್ಬೋದು, ಅಥವಾ ಆಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ವಿಚಾರ ಇರ್ಬೋದು, ಅವರು ಹಾಕೊಳ್ಳೋ ಕಾಸ್ಟ್ಯೂಮ್ ಸಮಟೈಮ್ಸ್ ಫುಲ್ ಕಾಸ್ಟ್ಯೂಮ್ ಅಲ್ಲಿ ಇರ್ತಾರೆ, ಸಮಟೈಮ್ಸ್ ಫುಲ್ ನ್ಯೂಡ್, ಅಂಡ್ ದಟ್ ಇಸ್ ಜಸ್ಟಿಫೈಡ್ ರೀತಿನಲ್ಲಿ ಇರುತ್ತೆ. ತುಂಬಾ ಕಲ್ತ್ಕೊಳ್ಳೋದಕ್ಕೆ ತುಂಬಾ ಅವಕಾಶಗಳು ಇರುತ್ತೆ. ಸೊ ಹೊಸಬ್ರು ಅಂದ್ರೆ ನಮಗೆ ಸರ್ ಹೋದ ಕಾರಣ, ನಮ್ಮ ಆತ್ಮೀಯರಾದ ಕಾರಣ ಅವ್ರ ಜೊತೆ ವಿಚಾರನ ಮಾತಾಡ್ಬೇಕು, ಬಿಕಾಸ್ ಅವ್ರು ತುಂಬಾ ಎಕ್ಸೈಟೆಡ್ ಆಗಿದ್ರು. ಸೊ ಇದೇನು ಮಹಾನ್ ನಾವು ಡಿಸ್ಕಷನ್ ಅಂತಲ್ಲ, ಕೆಲವರಿಗೆ ಇದರಿಂದ ಮುಂದಿನ ವರ್ಷ ಅಟೆಂಡ್ ಆಗ್ಬೇಕು ಅಂತಿರೋರಿಗೆ ಒಂದು ಮಾಹಿತಿ ಸಿಕ್ಕಂಗ ಆಗುತ್ತೆ, ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾಗಂತೇಳಿ ಇವರೇನು ಬಟ್ ಒಂದಷ್ಟು ವಿಚಾರಗಳು, ನಾಲೆಜ್ಗಳು ನಿಮ್ಗೆ ಇವ್ರ ಕಡೆಯಿಂದ ಪಡ್ಕೋಬಹುದು ಅನ್ನೋ ವಿಚಾರ, ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಡಿಸ್ಕಷನ್ ಮಾಡಿದ್ವಿ. ಇಲ್ಲ, ಕನ್ನಡಿಗರು ತುಂಬಾ ಜನ ಬಂದಿದ್ರು. ಅಂದ್ರೆ ನಮ್ಮ ಕರ್ನಾಟಕದಿಂದ ಸುಮಾರು ಜನ ಹಿರಿಯ ನಿರ್ದೇಶಕರು, ತಂತ್ರಜ್ಞರು, ನಿರ್ಮಾಪಕರು, ಸಿನಿಮಾ ಎಂಥೂಸಿಯಾಸ್ಟಿಕ್ಗಳು ಸುಮಾರು ಜನ ಸಿಕ್ಕಿದ್ರು ನನಗೆ. ಅಂದ್ರೆ ನಟರು, ನಟಿಯರು, ಆಮೇಲೆ ಜೂರಿ ಆಗಿದ್ದವ್ರಿಗೆ ಅವರಿಗೆ ಕರೆದಿರ್ತಾರೆ. ಮೂರ್ ದಿನ ಅವ್ರಿಗೇನೋ ಪಾಸ್ ಗೀಸ್ ಎಲ್ಲ ಇರುತ್ತೆ. ಅಂದ್ರೆ ಯಾರು ಜೂರಿಯಾಗಿ ಹೋಗಿರ್ತಾರಲ್ಲ ಅವರೆಲ್ಲ ಬಂದಿರ್ತಾರೆ. ಸುಮಾರು ಜನ ಸಿಕ್ಕಿದ್ರು ಗೆಳೆಯರಲ್ಲ. ಅಂದ್ರೆ ಅದೊಂಥರ ಖುಷಿನೇ ಅದು. ಸೊ ಹೊಸಬರು ಬಂದ್ರೆ ಇನ್ನೂ ಚಂದ ಅಲ್ವಾ? ಹೊಸಬರು ಬರೋದ್ರಿಂದ ತಾನೇ ಎಲ್ಲದ್ರದ್ದು ಕಳೆ ಹೆಚ್ಚಾಗೋದು. ಯಾವುದೇ ಒಂದು ಸೆಕ್ಟರ್ ಆಗ್ಲಿ, ಹೊಸ ನೀರು ಬಂದಾಗ್ಲಿ ಅದಕ್ಕೊಂದು ಚಂದ ಆಗೋದು. ಸೊ ಡೆಫಿನೆಟ್ಲಿ ಅಟೆಂಡ್ ಮಾಡ್ಬೋದು ಹೊಸಬ್ರು ಧೈರ್ಯವಾಗಿ. ಕೇಳಿದ್ರೆ ನಾನು ಮಾಹಿತಿ ಹೇಳ್ತೀನಿ. ಈ ಫೆಸ್ಟಿವಲ್ ನಲ್ಲಿ ಈಗ ಫಿಲ್ಮಿ ಬಜಾರ್ ಅಂತಿದೆ, ಅಥವಾ NFTC ಸೆಕ್ಷನ್ ಇದೆ. ಸೊ ಇಲ್ಲಿ ಫಿಲ್ಮಿ ಬಜಾರ್ ಅಂತ ಹೇಳಿದ್ರೆ ಬಜಾರ್ ಅಂತ ಒಂದ್ ರೀತಿ ಅನ್ಸುತ್ತೆ. ಅಂದ್ರೆ ನೀವೇನಾದ್ರೂ ಕಾನ್ಸೆಪ್ಟ್ ಕೊಟ್ಟು ನೀವೆಲ್ಲೆಲ್ಲಾದ್ರೂ ನಮ್ಮ ಸಿನಿಮಾಗೆ ಒಂದು ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದ್ದೀನಿ, ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಪ್ರೆಸೆಂಟ್ ಮಾಡಿ, ನಿಮಗೆ ಅಲ್ಲಿಂದ ಅವ್ರ ಕಡೆಯಿಂದ ಕೊಲಾಬ್ರೇಷನ್ ಏನಾದ್ರು ಆಪ್ಷನ್? ಇಲ್ಲ, ಅಲ್ಲಿ ಏನಾಗುತ್ತೆ, ಫಿಲಂ ಬಜಾರ್ ಹೆಸರು ಬಜಾರ್ ಅಂತ ಏನ್ ಹೆಸರು ಸೂಚಿಸೋಂಗೆ ಅಲ್ಲಿ ಸಿನಿಮಾ ವ್ಯವಹಾರ ರಿಲೇಟೆಡ್ ತುಂಬಾ ಕ್ಯಾಟಗರಿಗಳು, ಆಮೇಲೆ ವಿಚಾರ ವಿನಿಮಯಗಳು, ಪ್ಲಸ್ ಪ್ರಾಡಕ್ಟ್ಗಳಿದೆ, ಬೇರೆ ಬೇರೆ ಇದು ಇದೆ. ಅದು ಆಕ್ಚುಲಿ ಪೇಡ್ ಇರುತ್ತೆ, ಅದಕ್ಕೆ ತುಂಬಾ ದುಡ್ಡು ಇರುತ್ತೆ. 20,000 ಎಲ್ಲ ಕೊಟ್ಟು ಸಬ್ಸ್ಕ್ರೈಬ್ ಆಗ್ತದೆ. ಅದಕ್ಕೆ 18-20,000 ಎಲ್ಲ ಬರುತ್ತೆ. ಅದು ಹೆಂಗೆ ಅಂದ್ರೆ, ಈಗ ಪ್ರಾಜೆಕ್ಟ್ ಪಿಚ್ಚಿಂಗು, ಆಮೇಲೆ ಬೇರೆಯವರು ಪ್ರಾಜೆಕ್ಟ್ ಪಿಚ್ ಮಾಡಿರ್ತಾರೆ, ಅದನ್ನ ನಾವು ಕೊಲಾಬರೇಷನ್ ಆಗಿ ನಾವೇನಾದ್ರೂ ಅದಕ್ಕೆ ಹೆಲ್ಪ್ ಮಾಡ್ತೀವ, ಈ ತರದ್ದೆಲ್ಲ ಒಂದಿಷ್ಟು. ಟೋಟಲ್ ಇಟ್ ಈಸ್ ರಿಲೇಟೆಡ್ ಟು ಬಿಸ್ನೆಸ್. ಅದು ಸಿನಿಮಾ ಬಿಸ್ನೆಸ್ ಬಗ್ಗೆ. ನಂದು ಎಲ್ಲೋ ಜೋಗಪ್ಪ 2024 ಸೆನ್ಸರ್ ಆಗಿರೋದ್ರಿಂದ, ಅದು ರಿಲೀಸ್ ಆಗಿರೋ ಸಿನಿಮಾ ಆಗಿರೋದ್ರಿಂದ ನಾನು ಏನೂ ಮಾಡೋಕ್ಕಾಗ್ಲಿಲ್ಲ, ಅಂದ್ರೆ ಮಾಡಕ್ ಇರ್ಲಿಲ್ಲ ಅಲ್ಲಿ. ಬಟ್ ಈ ಸಲ ಅಟೆಂಡ್ ಮಾಡಿ ಬಂದಿರೋದ್ರಿಂದ ಫ್ಯೂಚರ್ಗೆ ಏನ್ ಮಾಡ್ಬೇಕು ಅನ್ನೋ ಒಂದು ಸಣ್ಣ ಪ್ಲಾನ್ ನನ್ನ ಹತ್ರ ಇದೆ. ಸೊ ಒಂದಿಷ್ಟು ಬೇಸಿಕ್ ಆಗಿ ತಿಳ್ಕೊಂಡು ಬಂದಿದ್ದೀನಿ. ಮೇಜರ್ ಆಗಿ ಏನಾಗುತ್ತೆ ಅಂದ್ರೆ, ನಾವು ಒಂದ್ಸಲ ಏನ್ ನಡೆಯುತ್ತೆ ಅಂತ ನೋಡ್ಕೊಂಡು ಬರಕ್ ಹೋಗ್ಬೇಕು, ಆಮೇಲೆ ನಾವು ಪ್ಲಾನ್ ಮಾಡ್ತೀವಿ. ಈಗ ಅಲ್ಲಿ ಅಂದ್ರೆ ಸಡನ್ ಆಗಿ ಎಲ್ಲವೂ ಆಗಲ್ಲ ಒಟ್ಟೊಟ್ಟಿಗೆ. ಇಟ್ ಟೇಕ್ಸ್ ಟೈಮ್. ಅಂದ್ರೆ ಎಲ್ಲರೂ ಮಾತಾಡಿದ್ದೆಲ್ಲವೂ ಆಗ್ಬೇಕು ಅಂತಿಲ್ಲ, ಅಥವಾ 100 ಮಾತಾಡಿದಾಗ ಒಂದಾಗಿರುತ್ತೆ. ಸರ್ಕಾರ ಆ ಯೋಜನೆ ಮಾಡಿದ್ವಿ, ಈ ಯೋಜನೆ ಮಾಡಿದ್ವಿ ಅಂತ ಹೇಳ್ತಾರೆ, ಫಲಾನುಭವಿ ಒಬ್ಬ ಇರ್ತಾನೆ. ಸೊ ಇದು ಆಮೇಲೆ ಸಿನಿಮಾ ಅಂತ ಬಂದಾಗ ಇಡೀ ವರ್ಲ್ಡ್ ಅವ್ರು ಬಂದಿರ್ತಾರೆ ಅಲ್ಲಿ. ಫಿಲಂ ಬಜಾರ್ ಅಲ್ಲಿ ಆಗ್ಬೋದು, ಫಿಲಂ ಫೆಸ್ಟಿವಲ್, ಇಡೀ ವರ್ಲ್ಡ್ ಇಂದ ಜನಗಳು ಬಂದಿರ್ತಾರೆ, ಬೇರೆ ಬೇರೆ ತರದವ್ರು ಬಂದಿರ್ತಾರೆ. ಎಲ್ಲರನ್ನು ಭೇಟಿಯಾಗುವ, ಎಲ್ಲರ ಬಿಹೇವಿಯರ್ನ ತಿಳ್ಕೊಳ್ಳುವ, ಯಾರ್ಯಾರು ಏನ್ ಸ್ಥಿತಿಲಿದ್ದಾರೆ, ಯಾರ್ಯಾರು ಹೆಂಗಿದ್ದಾರೆ, ಏನ್ ನಡೀತಾ ಇದೆ ಅಂತ ತಿಳಿದುಕೊಳ್ಳುವ ಒಂದು ಅವಕಾಶ ಸಿಕ್ಕಿದೆ ಡೆಫಿನೆಟ್ ಆಗಿ ನನಗೆ. ಅದರ ಆಚೆ ಈ ತರದ ಪ್ರಾಡಕ್ಟ್ಗಳನ್ನ ನಾವು ಪ್ಲಾನ್ ಮಾಡ್ಕೊಂಡು ಟ್ರೈ ಮಾಡ್ಬೇಕು. ಬರೋ ವರ್ಷಗಳಲ್ಲಿ ಟ್ರೈ ಮಾಡಿದ್ರೆ ಅದಕ್ಕೆ ಡೆಫಿನೆಟ್ಲಿ ಬೆನಿಫಿಟ್ ಆಗ್ಬೋದು, ಆಗ್ದೇನೆ ಇರ್ಬೋದು. ಅಂದ್ರೆ ಅದು ಸ್ಟಾರ್ ಕಂಡೀಷನ್ಸ್ ಅಪ್ಲೈ ತರ ಇರುತ್ತೆ. ಈಗ ನನಗೆ ನನ್ನ ಹತ್ರ ಒಂದು ಸ್ಕ್ರಿಪ್ಟ್ ಇದೆ, ಯಾರಾದ್ರೂ ಪ್ರೊಡ್ಯೂಸರ್ ಬನ್ನಿ ಅಂತ ನಾನು ಹೋಗಲ್ಲ. ಅಪ್ಲೈ ಮಾಡೋದಲ್ಲಿ ನನ್ನ ಪ್ರಾಡಕ್ಟ್ ನ ಇಡೋದು ತಪ್ಪಲ್ಲ. ಯಾವನೇ ಎಕ್ಸಾಕ್ಟ್ ಆಗಿ ಬರ್ಬೋದು, ಬರ್ದೇನೆ ಇರ್ಬೋದು. ಅಥವಾ ಈ ಪ್ರಾಡಕ್ಟ್ ಗೆ ಈಗ ಬೇರೆ ಕಂಟ್ರಿ ಅವನು ಕರ್ನಾಟಕದಲ್ಲಿ ಶೂಟ್ ಮಾಡ್ಬೇಕಾಗುತ್ತೆ, ಅವನೊಬ್ಬ ಬ್ರ್ಯಾಂಡಿಂಗ್ ಅವ್ನು ಹುಡುಕ್ತಾರೆ, ಕರ್ನಾಟಕದಲ್ಲಿ ಶೂಟ್ ಮಾಡೋದಕ್ಕೆ ಒಬ್ಬನು ಹುಡುಕ್ತಾ ಇರ್ತಾನೆ. ನಾನು ಅವನಿಗೆ ಬಾಗ್ರು ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬೋದು. ಈ ತರದ್ದು ಕೊಲಾಬರೇಷನ್ಸ್ ಆಗುತ್ತಲ್ಲಿ. ಬಟ್ ನನಗೆ ಇದು ಮೊದಲ ಸಲ ಆಗಿರೋದ್ರಿಂದ ಅದೆಲ್ಲ ಎಷ್ಟು ಯಾವ ಲೆವೆಲ್ ವರ್ಕ್ ಆಗುತ್ತೆ ಅನ್ನೋ ಕ್ಲಾರಿಟಿ ಗೊತ್ತಿರ್ಲಿಲ್ಲ.
ಸೊ ನಾನು ಒಂಥರ ಮೂಕ ಪ್ರೇಕ್ಷಕ ಅಂತ ಆರಾಮಾಗಿ ಅದನ್ನ ಎಲ್ಲವನ್ನೂ ಜಸ್ಟ್ ಅಬ್ಸರ್ವ್ ಮಾಡ್ಕೊಂಡು ಒಂದಿಷ್ಟು ಜನರನ್ನ ಭೇಟಿ ಮಾಡ್ಕೊಂಡು ಮಾತಾಡ್ಕೊಂಡು ಯಾವುದೋ ಬಿಸ್ನೆಸ್ ಅದ ಥರದ್ದೇನು ಮಾಡಲಿಲ್ಲ. ಎಲ್ಲ ನೋಡಿ ಪ್ಲಾನ್ ಮಾಡ್ಕೊಂಡು ಸ್ಕೆಚ್ ಹಾಕೊಂಡು ಬಂದಿದ್ದೀರಾ, ನೆಕ್ಸ್ಟ್ ಟೈಮ್ ಹೆಂಗೆ ಹೊಡಿಬೇಕು, ಯಾರನ್ನ ಹಿಡಿಬೇಕು ಅಂತ ಹೇಳ್ಕೊಂಡು. ಸೊ NFT ನಾನು ತುಂಬಾ ಕೇಳ್ಪಟ್ಟಿದ್ದೀನಿ NFT ಬಗ್ಗೆ. ಒಂದಷ್ಟು ಸಿನಿಮಾಗಳು, ಕನ್ನಡದ ಸಿನಿಮಾಗಳು ಕೊಲಾಬ್ರೇಷನ್ ಆಗಿದೆ. ಅಥವಾ ನಾವು ಕಾನ್ಸೆಪ್ಟ್ಗಳನ್ನ ಪ್ರೆಸೆಂಟ್ ಮಾಡಿದಾಗ ಅವರು ಅವರ ವೇನಲ್ಲಿ ಅವರಿಗೆ ಕಾನ್ಸೆಪ್ಟ್ಗಳು ಇಷ್ಟ ಆದಾಗ ಕೊಲಾಬ್ರೇಷನ್ ಮಾಡಿದ್ದಾರೆ, ಮಾಡಿಬಿಟ್ಟು ಒಳ್ಳೆ ಸಿನಿಮಾಗಳು ಹೊರಗಡೆ ಬಂದಿವೆ. ಸೊ ನಿಮಗೆ NFT ಬಗ್ಗೆ ಏನು ಮಾಹಿತಿ ಸಿಕ್ತು ಸರ್? ಅಲ್ಲ, ಅಲ್ಲಿ ನನಗೆ ಅವ್ರದ್ದು ಆರ್ಕೈವ್ ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು, ಅದ್ರ ಈ ಭಾರತದ ಎಲ್ಲಾ ಅವಾರ್ಡ್ ವಿನ್ನಿಂಗ್ ಸಿನಿಮಾಗಳು, ಭಾರತದ ಎಲ್ಲಾ ಕ್ಲಾಸಿಕ್ ಸಿನಿಮಾಗಳನ್ನ ಅವರು ಡಿಜಿಟೈಸ್ ಮಾಡಿ ಅದನ್ನ ಸ್ಟೋರ್ ಮಾಡಿದ್ದಾರೆ ಅನ್ನೋದೊಂದು ಮಹತ್ವದ ವಿಚಾರ ಗೊತ್ತಾಯ್ತು ನನಗೆ. ತುಂಬಾ ಅದ್ಭುತವಾದ ವಿಚಾರ ಅದು. ಆಕ್ಚುಲಿ ತುಂಬಾ ಖುಷಿ ಆಯ್ತು. ಅಂದ್ರೆ ಎಲ್ಲೋ ಒಂದ್ ಸಿನಿಮಾ ಈಗ 50 ವರ್ಷದಿಂದ 60 ವರ್ಷದಿಂದ ರೆಡಿ ಆಗಿರುತ್ತೆ, ಅವತ್ತದ್ ಹಿಟ್ ಆಗಿರುತ್ತೆ, ಅದು ರೀಲ್ಸ್ ಅಲ್ಲಿ ಪ್ರಿಂಟ್ ಅಲ್ಲಿ ಇರುತ್ತೆ, ಎಲ್ಲೋ ಆಫೀಸ್ ಕ್ಲೋಸ್ ಆಗಿ ಹೋಗಿರುತ್ತೆ, ಅದ್ರ ನಿರ್ಮಾಪಕರು ಇರಲ್ಲ, ಸತ್ತೋಗಿರುತ್ತೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ಆಫೀಸ್ ಕ್ಲೋಸ್ ಮಾಡಿ ಎಲ್ಲೋ ಮೂಲೆಯಲ್ಲಿ ಬಿದ್ದಿರುತ್ತೆ, ಪ್ರಿಂಟ್ ಹಾಳಾಗೋಗಿರುತ್ತೆ. ಆ ಥರದ್ದನ್ನ ಎಲ್ಲೆಲ್ಲಿದೆ ಹುಡುಕಿ ತರಿಸಿ ಸಿಕ್ಕಷ್ಟನ್ನ ಅವರು ಪ್ರಾಸೆಸ್ ಮಾಡಿ ಆ ಥರದ್ದು ಕೆಲಸನ ಅದ್ಭುತವಾಗಿ ಮಾಡಿದ್ದಾರೆ. ಬಟ್ ಅದೇ ಈ ಫಿಲಮ್ ಕೊಲಾಬ್ರೇಷನ್ ಸ್ಕ್ರಿಪ್ಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನನಗೆ ಇನ್ನು ನನ್ನ ಮಟ್ಟಕ್ಕೆ ಗೊತ್ತಿಲ್ಲ ಅದು. ಬಟ್ ಅದೆಲ್ಲ ನಡೀತಾ ಇದೆ ಅಂತ ಕೇಳ್ಪಟ್ಟೆ ನಾನು. ಸೊ ಮುಂದಿನ ಫ್ಯೂಚರಲ್ಲಿ ಅದನ್ನು ಟ್ರೈ ಮಾಡ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಏನು ಈ ಒಂದು ಶಾರ್ಟ್ ವಿಸಿಟ್, ಅಂದ್ರೆ ಫಿಲ್ಮ್ ಫೆಸ್ಟಿವಲ್ ವಿಸಿಟ್, ಅದ್ರ ಬಗ್ಗೆ ಮುಕ್ತವಾಗಿ ಮಾತಾಡಿದಕ್ಕೆ ತುಂಬಾ ಥ್ಯಾಂಕ್ ಯು. ಮತ್ತೆ ಮುಂದಿನ ನಮ್ಮ ಲೆಟ್ಸ್ ಟಾಕ್ ನಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಕೂಡ ನಿಮ್ಮ ಜೊತೆ ಮಾತಾಡೋಣ, ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತೇನೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ಮೇಡಮ್.